ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಆರಂಭಗೊಂಡಿದ್ದು, ಮೊದಲ ಹಂತದಲ್ಲಿ ಕೊಡಗಿನಿಂದ 5 ಆನೆಗಳು ಮೈಸೂರಿನತ್ತ ಪ್ರಯಾಣ ಬೆಳೆಸಿವೆ. ಹಾಗಾದರೆ ಕೊಡಗಿನಿಂದ ಮೈಸೂರಿಗೆ ತೆರಳಿದ ಆನೆಗಳು ಯಾವ್ಯಾವು, ಅವುಗಳಿಂದ ಅರಣ್ಯ ಇಲಾಖೆ ಹೇಗೆ ಕಳುಹಿಸಿಕೊಡ್ತು ಅಂತೀರಾ? ಇಲ್ಲಿದೆ ನೋಡಿ ಒಂದು ರಿಪೋರ್ಟ್. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ. ಕೊಡಗಿನಿಂದ ಮೈಸೂರಿನ ಕಡೆಗೆ ಪ್ರಯಾಣ ಬೆಳೆಸಿದ 4 ಗಂಡು ಹಾಗೂ 1 ಹೆಣ್ಣಾನೆ. ಹೊರಡುವ ಮುನ್ನ ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಅರಣ್ಯ ಇಲಾಖೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಆರಂಭಗೊಂಡಿದ್ದು, ಇದರ ಬೆನ್ನಲ್ಲೇ ಜಂಬೂ ಸವಾರಿಗೆ ಸಜ್ಜಾಗ್ತಾ ಇದೆ ಗಜಪಡೆಗಳು. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ದುಬಾರೆ ಸಾಕಾನೆ ಶಿಬಿರದಿಂದ ಮೊದಲ ಹಂತದಲ್ಲಿ 5 ಆನೆಗಳು ಆಯ್ಕೆಯಾಗಿದ್ದು, ಮೈಸೂರಿನ ಕಡೆಗೆ ಪ್ರಯಾಣ ಬೆಳೆಸಿವೆ. ಆನೆಗಳು ಹೊರಡುವ ಮುನ್ನ ಶಿಬಿರದಲ್ಲಿನ ಗಣಪತಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಸೋಮವಾರಪೇಟೆ ವಲಯದ ACF ನವೀನ್ ನೇತೃತ್ವದಲ್ಲಿ ಗಣಪತಿಗೆ ಹಾಗೂ ದಸರಾಗೆ ತೆರಳುವ 5 ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಮೆಟ್ಲಿ ಹೊಡೀರಿ ಸರ್, ಮೆಟ್ಲಿಗೆ ಹೊಡಿಬೇರಿ ಸರ್. ಬಳಿಕ ಲಾರಿ ಏರಿದ ದುಬಾರೆಯ ಧನಂಜಯ, ಪ್ರಶಾಂತ, ಗೋಪಿ, ಶ್ರೀರಾಮ ಹಾಗೂ ಕಾವೇರಿ ಆನೆಗಳು ಮೈಸೂರಿನ ಕಡೆಗೆ ಪ್ರಯಾಣ ಬೆಳೆಸಿದವು. ಕೊಡಗಿನಿಂದ ನೇರವಾಗಿ ಮೈಸೂರಿನ ವೀರನ ಹೊಸಹಳ್ಳಿಯತ್ತ ತೆರಳಿದ 4 ಗಂಡಾನೆಗಳು ಹಾಗೂ 1 ಹೆಣ್ಣಾನೆ ಒಳಗೊಂಡ ಈ ಗಜಪಡೆ ಮೈಸೂರಿನ ವೀರ ಹೊಸಹಳ್ಳಿಗೆ ತೆರಳಿ ಅಲ್ಲಿ ನಾಳೆ ನಡೆಯುವ ಗಜ ಪಯಣದಲ್ಲಿ ಭಾಗವಹಿಸಿ ಬಳಿಕ ಮೈಸೂರು ಅರಮನೆಯನ್ನು ಪ್ರವೇಶಿಸಲಿವೆ. ಎಲ್ಲರಿಗೂ ನಮಸ್ಕಾರ. ನಾವು ಈಗ ದುಬಾರೆ ಆನೆ ಶಿಬಿರದಲ್ಲಿ ಸಾಕಾಣೆ ಶಿಬಿರದಲ್ಲಿದ್ದೀವಿ. ನಮ್ಮ ಸಾಕಾಣೆ ಶಿಬಿರದಿಂದ ಒಟ್ಟು 5 ಆನೆಗಳನ್ನ ದಸರಕ್ಕೆ ಆಯ್ಕೆ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ. ಅದರಲ್ಲಿ ಧನಂಜಯ, ಪ್ರಶಾಂತ್, ಶ್ರೀರಾಮ, ಗೋಪಿ ಮತ್ತು ಕಾವೇರಿ ಈ 5 ಆನೆಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ. ಈಗಾಗಲೇ ಅದನ್ನು 5 ಲಾರಿಗಳಲ್ಲಿ ವೀರನ ಹೊಸಹಳ್ಳಿ ಆನೆ ಶಿಬಿರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಅಂದರೆ ಆ ಥರ ಇಲ್ಲಿ ಪೂಜೆ ಮಾಡಿಸಿ ಯಾವ ಥರ ಕಳಿಸ್ಕೊಡ್ತಿದ್ದೀರಿ, ಹೇಗೆ ಸರ್? ಹೌದು, ಎಲ್ಲ ಆನೆಗಳನ್ನ ಬೆಳಗ್ಗೆನೇ ಅದನ್ನು ಸ್ನಾನ ಮಾಡಿಸಿ ಈಗ ಇಲ್ಲಿ ಏನು ನಮ್ಮ ಒಂದು ಕಾಡು ಪದ್ಧತಿಯ ಪ್ರಕಾರ ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ಬಿಟ್ಟು ಆನೆಗಳನ್ನ ಬೀಳ್ಕೊಡ್ತಾ ಇದ್ದೀವಿ. ಅಂದರೆ ವೀರವಸ್ಥಳಿಂದ ಟೀಮ್ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ? ಹೌದು ಹೌದು. ಇನ್ನು ದಸರಾ ಮುಗಿಗಂಟ ಅಲ್ಲೇ ಇರ್ತವೆ? ಹೌದು, ಮೈಸೂರಲ್ಲೇ ದಸರಾ ಮುಗಿಯೋರಿಗಿಂತ ಆಮೇಲೆ ಕರ್ಸ್ಕೊಡ್ತೀವಿ. ಕೊಡಗಿನಿಂದ ಗಜಪಯಣಕ್ಕೆ ತೆರಳಿದ ಆನೆಗಳನ್ನು ಹಲವು ದಿನಗಳ ಮುಂಚೆನೇ ಎಕ್ಸ್ಪರ್ಟ್ಗಳು ಆರೋಗ್ಯ ತಪಾಸಣೆಯನ್ನು ನಡೆಸಿದ್ದು, ಇದೀಗ ಆನೆಗಳು ಫೈನಲ್ ಆದ ಹಿನ್ನೆಲೆ ಮೊದಲ ಹಂತದಲ್ಲಿ ಕೊಡಗಿನಿಂದ ಮೈಸೂರಿಗೆ ಆನೆಗಳು ಪ್ರಯಾಣವನ್ನು ಬೆಳೆಸಿದವು. ಆನೆಗಳು ಆರೋಗ್ಯವಾಗಿದ್ದು ದಸರಾ ಮುಗಿಯುವವರೆಗೂ ಮೈಸೂರಿನಲ್ಲೇ ಇದ್ದು, ದಸರಾ ಮುಗಿದ ಬಳಿಕ ಆನೆಗಳು ಕೊಡಗಿಗೆ ಆಗಮಿಸಲಿದೆ. ಇನ್ನು ಆನೆಯೊಂದಿಗೆ ಮಾವುತರು ಕೂಡ ತೆರಳುತ್ತಿದ್ದು ಬಹಳ ಸಂತೋಷದಲ್ಲೇ ಪ್ರಯಾಣವನ್ನು ಬೆಳೆಸಿದ್ರು. ಡಾಕ್ಟರ್ ಮುಜೀಬುರ್ ರಹಮಾನ್, ಪಶುವೈದ್ಯಾಧಿಕಾರಿ, ನಮ್ಮ ದುಬಾರೆ ಸಾಕಾಣೆ ಶಿಬಿರ. 2026ನೇ ಸಾಲಿನ ವಿಶ್ವವಿಖ್ಯಾತ ದಸರಾ ಕಾರ್ಯಕ್ರಮಕ್ಕೆ ನಮ್ಮ ಕುಶಾಲನಗರ ವಲಯದಿಂದ ದುಬಾರೆ ಆನೆ ಶಿಬಿರದಿಂದ ಸುಮಾರು 5 ಆನೆಗಳು ನಾವು ಇವತ್ತು ಅಧಿಕೃತವಾಗಿ ದಸರಾ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಇಲ್ಲಿಂದ ರವಾನೆ ಆಗ್ತಾ ಇವೆ.
ಎಲ್ಲ 5 ಆನೆಗಳು ಟೆಕ್ನಿಕಲಿ ಆರೋಗ್ಯವಾಗಿವೆ, ಯಾವುದೇ ಥರದ ಸಮಸ್ಯೆಗಳಿಲ್ಲ. ಒಂದು ಹೆಣ್ಣಾನೆ 4 ಗಂಡಾನೆಗಳು ಇಲ್ಲಿಂದ ಹೊರಡ್ತಾ ಇವೆ. ಈಗಾಗಲೇ ತಮಗೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ತಮಗೆ ಹೇಳಿದ ಹಾಗೆ ಈ ವಿಶ್ವವಿಖ್ಯಾತ ದಸರಾ ಸುಸೂತ್ರವಾಗಿ ಯಾವುದೇ ಥರದ ಸಮಸ್ಯೆಗಳಿಲ್ಲದಂಗೆ ನಮ್ಮ ಆನೆಗಳು ಭಾಗವಹಿಸ್ತವೆ ಅಂತ ನನ್ನ ನಂಬಿಕೆ ಇದೆ. ಥ್ಯಾಂಕ್ ಯು. ಒಟ್ಟಿನಲ್ಲಿ ಕೊಡಗಿನ ಕಾಡು ಬೆಟ್ಟಗಳ ನಡುವೆ ಹಾಗೂ ಆನೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸುತ್ತಿದ್ದ ಆನೆಗಳು ಇದೀಗ ಮೈಸೂರು ದಸರಾದ ವೈಭವವನ್ನು ಹೆಚ್ಚಿಸಲು ಹೊರಟಿದೆ. ದುಬಾರೆಯಿಂದ ಆನೆಗಳ ಈ ಪ್ರಯಾಣ ಮೈಸೂರಿನ ಜಂಬೂ ಸವಾರಿಯಲ್ಲಿ ರಾಜ ಗಾಂಭೀರ್ಯವಾಗಿ ಕಂಗೊಳಿಸುವ ಕ್ಷಣಕ್ಕೆ ಮುನ್ನುಡಿಯಾಗಲಿದ್ದು, ನಾಡಹಬ್ಬದ ವೈಭವಕ್ಕೆ ಕೊಡಗಿನ ಗಜಪಡೆ ಮತ್ತೊಮ್ಮೆ ಸಾಥ್ ನೀಡಲು ಸಜ್ಜಾಗಿರುವುದಂತೂ ಸತ್ಯ. ಕೊಡಗಿನ ಜನತೆಗೆ ಮಾರಕವಾಗಿರುವ ಕಸ್ತೂರಿ ರಂಗನ್ ವರದಿಯಲ್ಲಿನ ಕೊಡಗಿನ ಸೂಕ್ಷ್ಮ ಪರಿಸರ ಪ್ರದೇಶಗಳಾಗಿ ಗುರುತಿಸಲ್ಪಟ್ಟ ಗ್ರಾಮಗಳನ್ನು ವರದಿಯಿಂದ ಕೈಬಿಡುವುದಕ್ಕೆ ಪೂರಕವಾಗಿ ಕಂದಾಯ ಮತ್ತು ಅರಣ್ಯ ಇಲಾಖೆ ಜಂಟಿ ಸರ್ವೆ ಕಾರ್ಯಕ್ಕೆ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಕೊಡಗು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ದಾಪಂಡ ರವಿ ಕಾಳಪ್ಪ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಕಸ್ತೂರಿ ರಂಗನ್ ವರದಿಯ 7ನೇ ಕರಡು ಅಧಿಸೂಚನೆ ಬಿಡುಗಡೆ ಮಾಡಲಾಗಿದ್ದು, ಇದನ್ನು ರಾಜ್ಯ ಸರ್ಕಾರ ಈಗಾಗಲೇ ತಿರಸ್ಕರಿಸಿದ್ದು, ಇದಕ್ಕೆ ನಮ್ಮ ಸಹಮತ ಮತ್ತು ಬೆಂಬಲವಿದೆ. ಆದರೆ ವರದಿಯನ್ನು ತಿರಸ್ಕರಿಸಿರುವ ಕ್ರಮ ಕೇವಲ ಪಶ್ಚಿಮಘಟ್ಟ ಪ್ರದೇಶದ ಜನರ ಆಕ್ರೋಶದಿಂದ ತಪ್ಪಿಸಿಕೊಳ್ಳುವ ಅಥವಾ ಕೈ ತೊಳೆದುಕೊಳ್ಳುವ ಪ್ರಯತ್ನವಾಗಬಾರದು ಎಂದರು. ಕಸ್ತೂರಿ ರಂಗನ್ ವರದಿಗೆ ಸಂಬಂಧಪಟ್ಟಂತೆ ಸರ್ವ ಪಕ್ಷಗಳ ಸಂಘ ಸಂಸ್ಥೆಗಳ ಸಭೆಯಿಂದ ಸಂಸದ ಯದುವೀರ್ ಒಡೆಯರ್ ಅವರು ಆಗಸ್ಟ್ 27ರಂದು ಬೆಳಗ್ಗೆ 11 ಗಂಟೆಗೆ ನಗರದ ರಾಜದರ್ಶನ ಸಭಾಂಗಣದಲ್ಲಿ ಕರೆದಿದ್ದಾರೆ. ಇದಕ್ಕೆ ಸ್ಥಳೀಯ ಶಾಸಕರಿಗೆ ಆಹ್ವಾನ ನೀಡಲಾಗುತ್ತೆ ಅಂತ ರವಿ ಕಾಳಪ್ಪ ಸ್ಪಷ್ಟಪಡಿಸಿದರು. ಮುಂದಿನ ಅನುಷ್ಠಾನ ಏನು ಅಂತ ಹೇಳುವಂಥ ಒಂದು ಗೊಂದಲ ಎಲ್ಲರಲ್ಲಿ ಮನೆ ಮಾಡಿದ್ದಾರೆ. ಈಗಾಗಲೇ ಈ ಒಂದು 7ನೇ ಅಧಿಸೂಚನೆ ಕೇಂದ್ರದಿಂದ ಹೊರಡಿಸಲಾಗಿದ್ದು, ಇದನ್ನು ರಾಜ್ಯ ಸರ್ಕಾರ ನೇರವಾಗಿ ತಿರಸ್ಕಾರ ಮಾಡ್ತೇವೆ ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ. ಅದನ್ನು 7ನೇ ಅಧಿಸೂಚನೆಗೆ ರಾಜ್ಯ ಸರ್ಕಾರ ಇದನ್ನು ರದ್ದುಗೊಳಿಸಬೇಕು ಅಂತ ಹೇಳುವಂಥ ಒಂದು ಸೂಚನೆಗೆ ನಿರ್ಧಾರ ತಗೊಂಡಿದ್ದಾರೆ. ಇದನ್ನು ನಾವು ಸಹ ಸ್ವಾಗತಿಸ್ತೇವೆ, ಈ ನಿರ್ಧಾರವನ್ನು ಸ್ವಾಗತಿಸ್ತೇವೆ. ಆದರೆ ಏನು ಅಂತ ಹೇಳಿದ್ರೆ ಅದು ಆ ಕಾರ್ಯರೂಪಕ್ಕೆ ಬರಬೇಕು. ಇವರ ಈ ಒಂದು ತೀರ್ಮಾನ ಏನು ರದ್ದುಗೊಳಿಸುತ್ತೇವೆ ಅನ್ನೋ ತೀರ್ಮಾನ ಅದು ಅನುಷ್ಠಾನಕ್ಕೆ ಬರಬೇಕು. ರಾಜ್ಯ ಸರ್ಕಾರ ಒಂದು ಕೇವಲ ಈ ಒಂದು ಏನು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1000 ಗ್ರಾಮಗಳು ಇದರ ಅಧೀನಕ್ಕೆ ಬರುತ್ತೆ. ಅವರಿಗೆ ಒಂದು ರೀತಿಯಲ್ಲಿ ಸಮಾಧಾನ ಪಡಿಸಲಿಕ್ಕೂ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಅದರಿಂದ ಕೈ ತೊಳ್ಕೊಳ್ತೇವೆ ಅಂತ ಉದ್ದೇಶದಿಂದ ಈ ಒಂದು ರದ್ದುಗೊಳಿಸುವ ತೀರ್ಮಾನ ತಗೊಂಡಿದ್ರೆ ಅದಕ್ಕೆ ನಮ್ಮ ಸ್ವಾಗತ. ಇವಾಗಿಗೂ ಅನುಷ್ಠಾನಗೊಂಡ್ರೆ ನಾವು ರಾಜ್ಯ ಸರ್ಕಾರ ಇದನ್ನು ನಾವು ಸ್ವಾಗತ ಮಾಡ್ತೇವೆ. ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ, ಈಗ ಅರಣ್ಯ ಇಲಾಖೆ ಏನು ರಕ್ಷಿತ ಅರಣ್ಯ ಏನಿದೆ ಇದು ಕೇಂದ್ರ ಸರ್ಕಾರದ ಅಧೀನದ ಬಂದರೂ ಅದರ ಪೂರ್ತಿ ತೀರ್ಮಾನ ತಗೊಳ್ಳುವಂಥದ್ದು ಏನಾಗಬೇಕು ಅಂತ ಹೇಳುವಂಥದ್ದು ರಾಜ್ಯ ಸರ್ಕಾರದಿಂದಲೇ ಅದಕ್ಕೆ ಇದನ್ನ ರೂಪುರೇಷೆಗಳನ್ನ ಅನುಮತಿ ಮಾಡುವಂಥದ್ದು ರಾಜ್ಯ ಸರ್ಕಾರ. ಈಗಾಗಲೇ ನಮ್ಮ ಸಂಸದರು ಅವತ್ತು ಹೇಳಿಕೆಗಳನ್ನು ಸಹ ಕೊಟ್ಟಿದ್ದು, ತಾರೀಕು 27ರಂದು ನಾಡಿದ್ದು ಮಡಿಕೇರಿಯಲ್ಲಿ ಒಂದು ಸಭೆಗೆ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಈ ಕಸ್ತೂರಿ ರಂಗನ್ ವರದಿಯ ಅನುಷ್ಠಾನದ ಬಗ್ಗೆ ಜನಾಭಿಪ್ರಾಯ ಒಟ್ಟು ಜಿಲ್ಲೆಯಿಂದ ಏನು ತೀರ್ಮಾನ ತಗೊಳ್ಬೇಕಾದ್ರೆ ಇದು ಪಕ್ಷಾತೀತವಾಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಂಘಟನೆಗಳು ಹಿಂದೆ ಸಹ ಪಕ್ಷಾತೀತವಾಗಿ ಹೋರಾಟ ಆಗಿದೆ ವಿಚಾರದಲ್ಲಿ. ಅದೇ ರೀತಿಯಲ್ಲಿ ಇಲ್ಲೂ ಅದನ್ನು ಮಾಡಬೇಕು, ಇಲ್ಲಿ ಜನರಿಗೆ ತೊಂದರೆ ಆಗೋ ರೀತಿಯಲ್ಲಿ ಇದು ಅನುಷ್ಠಾನ ಆಗಬಾರ್ದು ಅಂತ ಹೇಳೋ ಉದ್ದೇಶದಿಂದ ಈ ಒಂದು ಆ ಸಭೆಯನ್ನು ಏರ್ಪಡಿಸಲಾಗಿದೆ. 27ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿಯ ರಾಜದರ್ಶನ ಕೆಳಗೆ ಇರುವಂಥ ಸಭಾಂಗಣದಲ್ಲಿ ಈ ಸಭೆ ವ್ಯವಸ್ಥೆ ಆಗಿದೆ. ತಮ್ಮ ಮುಖಾಂತರ ವಿನಂತಿಸಿಕೊಳ್ಳುವುದೇ ಕೊಡಗಿನ ಎಲ್ಲ ಪಕ್ಷದ ಪ್ರಮುಖರು ವಿವಿಧ ಮುಖ್ಯವಾಗಿ ಅನೇಕ ಕಡೆ ಹೋರಾಟಗಳು ಆಗ್ತದೆ. ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವಂಥ ಎಲ್ಲ ಸಂಘಟನೆಗಳು ಮತ್ತು ಈ ಒಂದು ರಕ್ಷಿತಾರಣ್ಯದಿಂದ ಹೊಂದಿಕೊಂಡಿದ್ದ ಆ ಭಾಗದಲ್ಲಿರುವಂಥ ಕೆಲವು ಪರಿಶಿಷ್ಟ ಪಂಗಡ ಇರ್ಬೋದು, ಪರಿಶಿಷ್ಟ ಜಾತಿ ಇರ್ಬೋದು, ಇತರ ಕೃಷಿಕ ಪ್ರಮುಖರು, ಬೆಳೆಗಾರರು ಯಾರು ಅವರು ಸಹ ಇದರಲ್ಲಿ ಭಾಗವಹಿಸಬಹುದು. ಇದರಲ್ಲಿ ರೈತ ಸಂಘ ಇರ್ಬೋದು, ಹಾಡಿಗಳ ಭಾಗದಲ್ಲಿರುವ ಅರಣ್ಯವಾಸಿಗಳಿರ್ಬೋದು, ಈ ಭಾಗದ ಎಲ್ಲ ರೈತರು ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬರಬೇಕು ಅಂತ. ಆ ದಳ ಕಾಂಗ್ರೆಸ್ ಬಿಜೆಪಿ ಇಲ್ಲ, ಇದರಲ್ಲಿ ಸಮಸ್ಯೆ ಕೊಡಗು ಜಿಲ್ಲೆ, ಕೊಡಗು ಜಿಲ್ಲೆಯ ಸಮಸ್ಯೆ ಪರಿಹಾರ ಆಗಲಿಕ್ಕೆ ನಾವೆಲ್ಲ ಒಟ್ಟಾಗಬೇಕು ಅಂತ. ಹೌದಲ್ಲ?
ಇದು ನಮ್ಮ ಜಿಲ್ಲೆಯಲ್ಲಿ ಒಂದು ಚಿಕ್ಕಮಗಳೂರು, ಶಿವಮೊಗ್ಗ ಇದೆಲ್ಲ ಇದೆ. ಶಾಸಕರು ಅದು ಮಾತಾಡ್ತಾರೆ. ಮತ್ತೆ ಇನ್ನೊಂದು ನಮ್ಮ ಅಧ್ಯಕ್ಷರು ಹೇಳಿದಂಗೆ 28,52,00,000 ಹಣವನ್ನ ಮೀಸಲಿಟ್ಟಿದ್ದೀವಿ ಕ್ಯಾಬಿನೆಟ್ ಅಲ್ಲಿ ಬಿತ್ತನೆ ಬಿತ್ತನೆಗೆ. ನಾವು ಹೇಳೋದು, ನಾವು ಇವತ್ತು ಶಕ್ತಿ ಪತ್ರಿಕೆ ನೋಡಿದೆ ಬೆಳಿಗ್ಗೆ, ಅವರು ಆ ಕಡೆ ಪರಪಳ ಅಂತ ಹೇಳಿ ಕೇರಳಕ್ಕೆ ಹೋಗ್ತಾರೆ, ಅಲ್ಲಿ ಮಾಡಬಾರ್ದು ಅಂತ ಹೇಳುವಂಥದ್ದು. ಆ ಚಲುವರಾಯ ಸ್ವಾಮಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ದೀವಿ ಅಂತ ಶಕ್ತಿ ಪತ್ರಿಕೆ ಬಾದಾಗಿತ್ತು. ಮತ್ತೆ ಸಂಪಾದ ಭಾಗದಲ್ಲಿ ಪೈಸು ಸಮುದ್ರಕ್ಕೆ ಹೋಗುವಂಥದ್ದು ಅಂತ ನಾನು ಹೇಳೋದು. ಅದು ಆ ಹೊಳೆ ನೋಡಿ ಜಾಗ ನೋಡಿ ನೀರು ಬಿಡೋಕ್ಕಾಗುತ್ತೆ ಫ್ಲೈಟ್. ಈಗ 22,50,00,000 ಖರ್ಚಿಗಂತೂ ಗ್ಯಾರಂಟಿ. ಮೋಡ ಇದ್ದ ಕಡೆನೇ ಬಿತ್ತನೆ ಮಾಡಿದ್ರೆ ಮಳೆ ಬರುವಂಥದ್ದು. ನಮ್ಮ ಭಾಗದಲ್ಲಿ ಇವತ್ತು ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳುವಂಥದ್ದು, ನಮ್ಮ ಆರೋಗ್ಯದ ಕ್ಯಾಚ್ಮೆಂಟ್ ಏರಿಯಾ ಮಾದಾಪುರ, ಇಂಗೋಡು, ಗರ್ವಾಲ, ಸೂಲಬ್ಬಿ, ಹಮ್ಯಾಲ, ಮುಟ್ಲು, ನಮ್ಮ ಈ ಭಾಗ ಗಾಳಿಗಳು, ಮಡಿಕೇರಿ ಇದೆಲ್ಲ ನಮ್ಮ ಆರೋಗ್ಯಕ್ಕೆ ಬರುವಂಥದ್ದು. ಈ ಡ್ಯಾಮ್ ತುಂಬಬೇಕು ಅಂತ ಹೇಳಿ ಇಲ್ಲಿ ಪ್ರೌಢಿ ಸೀಡ್ ಮಾಡಿದ್ರೆ ಈಗಾಗಲೇ ನಮಗೆ 120-150 ಇಂಚ್ ಮಳೆ ಇದೆ. ಕಾಫಿ ಅರ್ಧ ಪೂರ್ತಿ ನೆಲದಲ್ಲಿದೆ. ಯಾಕೋ ವಿಷ ಏನೋ ಇದು ಮೆಕ್ಯಾನಿಕ್ ಹಾಕಿ ಬಿಡುವಂಥದ್ದು. ನಿನ್ನೆ 3 ಗಂಟೆ ರಾತ್ರಿಗೆ ಫ್ಲೈಟ್ ಸೌಂಡ್ ಕೇಳಿದೆ ನಮ್ಮಲ್ಲಿ. ಅದ್ರ 4:30 ಗಂಟೆಯಿಂದ ಒಂದು 2 ಇಂಚ್ ಬೆಳಿಗ್ಗೆ ಆಗಲಿ 2 ಇಂಚ್ ಮಳೆ ಹೊಂದಿದೆ. ನಾವು ವಾಟರ್ ಕ್ಯಾನಲ್ಲಿ ಹೋಗಿಡಕ್ಕೆ ನೀರು ಹೆಂಗೆ ಕೊಡ್ತೀವಿ ಹಂಗೆ ಸೀದಾ ನೀರು ಬೀಳ್ತಾ ಇರೋದೆ. ಹಾಗಾಗಿ 60 ದಿನಗಳ ಕಾಲ 22,50,00,000 ಖರ್ಚು ಮಾಡ್ತೇವೆ. ಎಲ್ಲಿ ಮೋಡ ಇದ್ದ ಕಡೆ ಬಿತ್ತನೆ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ, ಇದು ಬೆಳಿಗ್ಗೆ ಪತ್ರಿಕೆಯಲ್ಲಿ ಕೆಲವರ ಸಮಯ ಹೇಳ್ತಾರೆ, ಇನ್ನೂ 5 ದಿನಗಳ ಕಾಲ ತೀರ್ಮಾನ ಮಾಡ್ತೀವಿ ಅಂತ. ನನ್ನ ಲೆಕ್ಕಾಚಾರದಲ್ಲಿ SM ಕೃಷ್ಣನ ಕಾಲದಲ್ಲಿ ಇದು ಆಗಿದೆ, ಮಾಡಿದ್ದಾರೆ. ಮತ್ತೆ ನಮ್ಮ ಧರ್ಮಸಿಂಗ್ ಕಾಲದಲ್ಲೂ ಮಾಡಿದೆ. ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಲೆಲ್ಲ ಇದೇ ಪರಿಸ್ಥಿತಿ ಇತ್ತು. ನಾವು ಹೇಳೋದು ಯಾವುದೇ ಕಾರಣಕ್ಕೆ ಮಾಡಬಾರ್ದು. ಕದ್ದು ಮುಚ್ಚಿ ಮಾಡಕ್ ಹೋದ್ರೆ ನಮ್ಮ ರೈತರ ಕಣ್ಣೀರು ಕೇಳೋರು ಯಾವ ಪರಿಸ್ಥಿತಿಯಲ್ಲಿ ತಂದಿದೆ. ಈಗ ಫ್ಲೈಟ್ ಸೌಂಡಿಗೂ ಮಳೆ ಬೀಳೋದು ಮತ್ತೆ ಗುಡುಗು, ಯಾವಾಗ ನೀವು ಫ್ಲೈಟಲ್ಲಿ ಏನ್ಬಿಟ್ಟಾಯ್ತು ಗುಡುಗು ಏನದು ಈ ಟೈಮಲ್ಲಿ. ಈಗಲೇ ಇಟ್ಟು ಹವಾಮಾನ ಇಲಾಖೆನ ವರದಿ ತರಿಸಿ ಇನ್ನೂ ನಮಗೊಂದು 50 ಇಂಚು ಮಳೆ ಹೊಡೆಯೋದು ಬಾಕಿ ಇದೆ. ಈ ತಲಕಾವೇರಿ ಸಂಕ್ರಮಣದಲ್ಲಿ ಮಳೆ ಹೊಡೆಯೋದಿದೆ. ಈ ರೀತಿ 60 ದಿನಗಳ ಕಾಲ ಇಷ್ಟು ಹಣ ಖರ್ಚು ಮಾಡಬೇಕು. ಅದು ಎಷ್ಟು ಖರ್ಚು ಮಾಡ್ತಾರೋ ಅವರಿಗೆ ಗೊತ್ತು. ಈ ರೀತಿ ಆದರೆ ನಮ್ಮ ರೈತರ ಪರಿಸ್ಥಿತಿಯನ್ನು ಒಂದು ಕಡೆಯಿಂದ ಆನೆ ಹಾವಳಿ, ಒಂದು ಕಡೆಯಿಂದ ತುರೇನದು, ಇನ್ನೊಂದು ಕಡೆಯಿಂದ ಇವರ ಹಾವಳಿ. ಬೆಳೆ ಹಾಕೋದಿಗೆ ಹೇಳಲ್ಲ ನಮ್ಮ ಅಧ್ಯಕ್ಷರು. ನಮ್ಮ ಸರ್ಕಾರ ಇದ್ದಾಗ 56,000 ಪ್ರತಿ ರೈತರಿಗೆ ಕೊಡೋದಾಯಿತು. ಪಕ್ಷದ ಪ್ರಮುಖರಾದ ನಾಗೇಶ್ ಕುಂದಲ್ಪಾಡಿ, ಮಾಜಿ ಜಿಲ್ಲಾಧ್ಯಕ್ಷ ಶಾಂತೇಂಡ ರವಿ ಕುಶಾಲಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಪಶ್ಚಿಮ ಘಟ್ಟ ಪರಿಸರ ಸೂಕ್ಷ್ಮ ವಲಯದ ಪಟ್ಟಿಯಿಂದ ಕೊಳಗದಾಳು ಗ್ರಾಮವೊಂದ ಕೈಬಿಡುವಂತೆ ಒತ್ತಾಯಿಸಿ ಕಸ್ತೂರಿ ರಂಗನ್ ವರದಿ ವಿರೋಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಗ್ರಾಮಸ್ಥರು ಶಾಂತಿಯುತ ಮೆರವಣಿಗೆ ನಡೆಸಿ ಬೇಂಗೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಿಪಿನ್ ಅವರಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿದರು. ಕೇಂದ್ರ ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಜುಲೈ 27, 2026ರಂದು ಪ್ರಕಟಿಸಿರುವ ಹೊಸ ಕರಡು ಅಧಿಸೂಚನೆಯಲ್ಲಿ ಕೊಡಗು ಜಿಲ್ಲೆಯ 55 ಗ್ರಾಮಗಳಿಂದ ಪರಿಸರ ಸೂಕ್ಷ್ಮ ವಲಯದ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಲಾಗಿದ್ದು, ಇವುಗಳಲ್ಲಿ ಕೊಳಗದಾಳು ಗ್ರಾಮವೂ ಸೇರಿದೆ. ಈ ಗ್ರಾಮದಲ್ಲಿ ಶತಮಾನಗಳಿಂದ ರೈತರು, ಕೃಷಿ ಕಾರ್ಮಿಕರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಜನರು ವಾಸ ಮಾಡ್ತಾ ಇದ್ದು ಕೃಷಿಯನ್ನೇ ಅವಲಂಬಿಸಿ ಬದುಕು ನಡೆಸ್ತಾ ಇದ್ದಾರೆ. ಗ್ರಾಮದಲ್ಲಿ ಶಾಲೆ, ಅಂಗನವಾಡಿ, ವಸತಿ ಪ್ರದೇಶ, ಸಾರ್ವಜನಿಕ ಸಮುದಾಯ ಭವನ, ರಸ್ತೆಗಳು, ಕುಡಿಯುವ ನೀರಿನ ಪೈಪ್ ಲೈನ್ಗಳು ಹಾಗೂ ನೈಸರ್ಗಿಕ ನೀರಿನ ಟ್ಯಾಂಕ್ಗಳಿವೆ. ಈಗಾಗಲೇ ಅರಣ್ಯದಂಚಿನಲ್ಲಿರುವ ಕೊಳಗದಾಳು ಗ್ರಾಮದಲ್ಲಿ ನಿರಂತರವಾಗಿ ವನ್ಯಜೀವಿಗಳ ಹಾವಳಿ ಎದುರಾಗ್ತಾ ಇದ್ದು ಕೃಷಿ ಬೆಳೆ ಹಾನಿ ಮತ್ತು ಮಾನವ ಪ್ರಾಣಹಾನಿಯಂತಹ ಘಟನೆಗಳಿಗೆ ಕಾರಣವಾಗ್ತಾ ಇದೆ. ಗ್ರಾಮದ ಒಟ್ಟು ಭೂಪ್ರದೇಶದಲ್ಲಿ ಈಗಾಗಲೇ 36% ಮೀಸಲು ಅರಣ್ಯ ಮತ್ತು ದೇವರ ಕಾಡುಗಳಿವೆ. ಇಂತಹ ಸಂದರ್ಭದಲ್ಲಿ ಗ್ರಾಮವೊಂದ ಪರಿಸರ ಸೂಕ್ಷ್ಮ ವಲಯಕ್ಕೆ ಸೇರಿಸಿದರೆ ಬಡವರು ಹಾಗೂ ಕೃಷಿಕರ ಬದುಕಿಗೆ ತೊಂದರೆಯಾಗಲಿದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಾಚರಣಿ ಎಂಡ ಸುಮನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಸ್ತೂರಿ ರಂಗನ್ ವರದಿಗೆ ವಿರೋಧ ವ್ಯಕ್ತಪಡಿಸುವ ಕುರಿತು ಸೇವ್ ಕೊಡಗು ಸಂಘಟನೆಯ ಸಂಚಾಲಕ ಕೀಪಾಡಂಡ ಮಧು ಬೋಪಣ್ಣವರು ಮಾತನಾಡಿದರು. ಚೇರಂಬಾಣೆ ಪ್ಲಾಂಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಬಡ್ಡೀರ ಆನಂದ ಹಾಗೂ ಪಟ್ಟಮಾಡ ಪೊನ್ನಪ್ಪ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೊಳಗದಾಳು ಗ್ರಾಮದ ಕೂರನ ಮೋಹನ್, ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಕೆವಿ ಕಿಶೋರ್ ಕುಮಾರ್, ಬಾಚರಣಿ ಅಂಡ ಹ್ಯಾರಿ ತಮ್ಮಯ್ಯ, ಮುಕ್ಕಾಟಿ ನಾಣಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ರೈತ ಪರ ಹೋರಾಟಕ್ಕೆ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಹೋರಾಟ ನಮ್ಮ ಹೋರಾಟ. ಕಿರುಕುಳ ಕೊಡುವ ಈ ವರದಿಗೆ ಕೇಂದ್ರ ಸರ್ಕಾರದ ಈ ವಿನಾಶ
ಕಸ್ತೂರಿ ರಂಗನ್ ವರದಿಗೆ ಕಸ್ತೂರಿ ರಂಗನ್ ಬಿಟ್ಬಿಟ್ಟು ಕಸ್ತೂರಿ ರಂಗದ ವರದಿಯನ್ನು ಜಾರಿ ಮಾಡಲಿಕ್ಕೆ ಒಪ್ಪಿಗೆ ಸೂಚಿಸಿದ್ರಿಂದ ಕಂದಾಯ ಗ್ರಾಮಗಳನ್ನ ಬಿಟ್ಬಿಟ್ಟು ಅರಣ್ಯವನ್ನು ಮಾತ್ರ ರಕ್ಷಣೆ ಮಾಡುವಂಥ ಒಂದು ಒಪ್ಪಿಗೆ ಆಗಿಬಿಟ್ಟು ಅಲ್ಲಿ ಡಿಕ್ಲೇರ್ ಆಗಿಬಿಟ್ಟು ಈ ಎಂಟೈರ್ ಪೂರ್ತಿ ಕೇರಳ ಈ ಕಸ್ತೂರಿ ರಂಗನ್ ವರದಿಯಿಂದ ಹೊರಗುಳಿದಿದೆ. ನಮ್ಮಲ್ಲಿ ನಮ್ಮ ರಾಜಕಾರಣಿಗಳ ರಾಜಕೀಯ ಪಕ್ಷಗಳ ಕಚ್ಚಾಟದಿಂದ ಮತ್ತು ರೈತರ ಏನು ಬಾಧಿತ ಜನರಿದ್ದಾರೆ ಅವರ ನಿರ್ಲಕ್ಷ್ಯದಿಂದ ಇವತ್ತು ಇಲ್ಲಿವರೆಗೆ ಬಂದು ತಲುಪಿದೆ. ಒಂದು ಸೂಕ್ಷ್ಮ ವಿಚಾರ ಹೇಳ್ತೀನಿ, ನಮಗೆ ಹೇಗೆ ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ಕೊಡಗನ್ನು ರಕ್ಷಣೆ ಮಾಡಲಿ ನಮಗೆ ಗೊತ್ತಿದೆ, ಹೇಗೆ ನಮ್ಮ ಕೊಡಗನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಇಲ್ಲಿ ಏನು ನಾನು ಮೊನ್ನೆ ಒಂದು ಪಾಯಿಂಟ್ ಹೇಳಿದ್ದೆ, ನಾನು ಒಂದು ಸೂಕ್ಷ್ಮ ಪರಿಸರ ವಲಯ ಜಾರಿಯಾದರೆ ಆ ಬಾಧಿತ ಪ್ರದೇಶದಲ್ಲಿ ಆ ಜಾಗದ ವ್ಯಾಲ್ಯೂ ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು ಯಾರು ಅಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಿಲ್ಲ ನಾನು. ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸಭೆ ಅಧ್ಯಕ್ಷರಾದ PV ಜಾನ್ಸನ್ ಅವರ ಅಧ್ಯಕ್ಷತೆಯಲ್ಲಿ ವಿರಾಜಪೇಟೆ ಶಾಸಕರ ಕಚೇರಿಯ ಸಭಾಂಗಣದಲ್ಲಿ ನಡೆಯಿತು. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಎಲ್ಲ ಫಲಾನುಭವಿಗಳಿಗೆ ದೊರಕಿಸುವ ಉದ್ದೇಶದಿಂದ ಈ ಸಭೆಯನ್ನು ನಡೆಸಲಾಯಿತು ಮತ್ತು ಫಲಾನುಭವಿಗಳು ಈ ಸೌಲಭ್ಯಗಳನ್ನು ಪಡ್ಕೊಂಡು ಅದರಿಂದ ಅಭಿವೃದ್ಧಿ ಹೊಂದುತ್ತಿರುವ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಯಿತು. ITDP ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ತಾಲೂಕಿನ ಕೆಲವು ಹಾಡಿಗಳಲ್ಲಿ ಇನ್ನೂ ಕೆಲವರಿಗೆ ಆಧಾರ್ ಕಾರ್ಡ್, ಆಹಾರ ಪಡಿತರ ಕಾರ್ಡ್ನ ಸದಸ್ಯರನ್ನು ಗುರುತಿಸುವ ಕಾರ್ಯನಿರ್ವಹಿಸದೆ ಕಾಲಹರಣ ಮಾಡ್ತಾ ಇದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಹಾಡಿಗಳಿಗೆ ತೆರಳಲು ವಾಹನಗಳ ವ್ಯವಸ್ಥೆ ಇದ್ದರೂ ಕೂಡ ತಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇಲ್ಲ ಅಂತ ಆರೋಪ ಕೇಳಿಬಂತು. ಕೂಡ ತುಂಬಾ ಯುವ ನಿಧಿ ನಾವು ಹೇಳಬಾರ್ದು, ಆದರೆ ಹೇಳದೆ ಇರಲಿಕ್ಕೂ ಆಗೋದಿಲ್ಲ. ಹಿಂದುಳಿದ ವರ್ಗಗಳು ಅಂದರೆ SC ST ಯಲ್ಲಿ ಕೂಡ ತುಂಬಾ ಮಕ್ಕಳು ಇವತ್ತು ಕೂಡ ಯುವ ನಿಧಿಯ ಫಲವನ್ನು ಪಡೆಯದೆ ಹಿಂದೆ ನಿಂತಿದ್ದಾರೆ. ಏನಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ, ಅಥವಾ ನಮ್ಮ ಇಲಾಖೆಯವರು ಅವ್ರ ಜೊತೆ ಸ್ಪಂದನೆ ಮಾಡ್ತಿಲ್ವಾ, ಅಥವಾ ಆ ಯುವಕರು ಯಾರು ಪದವಿ ಪಡೆದಿದ್ದಾರೆ, ಡಿಪ್ಲೊಮಾ ಪಡೆದವರು ಮುಂದೆ ಬಂದು ಈ ಯೋಜನೆಯಲ್ಲಿ ಅವರು ವಂಚಿತರಾಗಿದ್ದಾರೆ ಅನ್ನೋದು ನಮ್ಮ ಗಮನದಲ್ಲಿ ಬಂದಿದೆ. ಆಹಾರ ಇಲಾಖೆ ಮುಖಾಂತರ ಕೂಡ ಮಾತಾಡಿದಾಗ ನಮ್ಮಲ್ಲಿ 497 ಅರ್ಜಿಗಳು, ಯಾಕೆಂತಂದರೆ BPL ಇಂದ APL ಕನ್ವರ್ಟ್ ಆಗಿತ್ತು, 497 ಅರ್ಜಿಗಳು ಬಂದಿತ್ತು. ಇದರಲ್ಲಿ ಶೇಕಡ 367 ಜಿಲ್ಲಾ ಮಟ್ಟಕ್ಕೆ ಅದರ ವರದಿಯನ್ನು, ಯಾಕೆಂತಂದರೆ ತಹಸೀಲ್ದಾರೇ ಖುದ್ದು ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದರಿಂದ ಸ್ವಲ್ಪ ಹಿನ್ನಡೆ ಆಗಿದೆ. ಈ ಮೊದಲು ಆಹಾರ ನಿರೀಕ್ಷಕರೇ ಇದನ್ನು ಮಾಡ್ತಾ ಇದ್ರು. ನಂತರ ಸರ್ಕಾರದ ಆದೇಶ ಏನು ಅಂತಂದರೆ ತಹಸೀಲ್ದಾರು ಖುದ್ದು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ತಹಸೀಲ್ದಾರ್ ಆ ಮನೆ ಮುಂಭಾಗದಲ್ಲಿ ನಿಲ್ಲಬೇಕು ಅಂತ ಆ ಒಂದು ಆದೇಶ ಬಂದ ನಂತರ ಸ್ವಲ್ಪ ಹಿನ್ನಡೆ ಆಗಿದೆ. ಇದರಲ್ಲಿ ಈಗ 237 ಜನರಿಗೆ ಕಾರ್ಡನ್ನು ವಿತರಣೆ ಮಾಡುವಂಥದ್ದಲ್ಲಿ ಇದೆ. ಬಾಕಿಯನ್ನು ಪರಿಶೀಲನಾ ಹಂತದಲ್ಲಿ ಇಟ್ಕೊಂಡಿದ್ದಾರೆ, ಪ್ರಗತಿಯಲ್ಲೇ ಇದೆ, ಯಾವುದೂ ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಕೆಲಸ. ಪ್ರೈವೇಟ್ ಬಸ್ ಜೊತೆ ಅವ್ರು ಅಂದ್ರೆ ಅವರು 9:30 ಅವ್ರ ಗಾಡಿ ಹೋಗ್ತದೆ, 9:00, 10 ಗಂಟೆಗೆ, 10:00, 11 ಗಂಟೆಗೆ 4 ಗಾಡಿ ಇರ್ತದೆ, ಹೋಗ್ತಾ ಇದೆ. ಮತ್ತೆ ಕೇರಳ ಗಾಡಿಯವರು ಬರ್ತಾ ಇದ್ದಾರೆ. ಕೇರಳ ಗಾಡಿಯನ್ನು 11 ಗಂಟೆ ಗಾಡಿ ಇದೆ, 11:30 ಗಾಡಿ ಇದೆ, ಪುನಃ 12 ಗಂಟೆ ಗಾಡಿ ಇದೆ, 1 ಗಂಟೆ ರಾತ್ರಿಗೂ ಗಾಡಿ ಇದೆ. ಕೇರಳ ಬಸ್ ಸ್ಟ್ಯಾಂಡ್ ಎಂಟ್ರಿ. ಹೌದು, ಕೇರಳ ಪ್ರೈವೇಟ್. ಆಗ ನಿಮಗೆ ಪ್ರಾಬ್ಲಮ್ ಏನಿಲ್ಲ ಅಲ್ಲ ಈಗ ಸರ್ ವರ್ಕ್ ವೈಸ್ ಅಲ್ಲಿ ನಮಗೆ ಅದು ಬ್ಯಾಲೆನ್ಸ್ ಆಗಿದೆ, ಬಟ್ ನಮ್ಮ ರೆಗ್ಯುಲರ್ ಸ್ಟಾಫ್ ಸುರಕ್ಷಿತ ಅಂತ ನನಗಂತ ಅರ್ಥ ಆಗಲಿಲ್ಲ. ನಾನು ಅದನ್ನ ಕೇಳಿದೆ ಒಬ್ಬರನ್ನ, ಇಲ್ಲ ಅದು ಏನು ಆಗೋದಿಲ್ಲ ಅಂತ ಹೇಳಿದ್ರು. ಇಲ್ಲ ಈಗ ಪೈಪ್ ಇದು ಟೆಕ್ನಿಕಲಿ ಇಟ್ಸ್ ನಾಟ್ ಎ ಕಂಡೀಷನ್ ಪ್ರೊವೈಡ್ ಮಾಡಿದ್ರಿ ನೀವು ಕೊಡ್ಲಿಕ್ಕೆ ಆಗ್ಲಿಕ್ಕೆ. ಸರ್ ಅದು ನನ್ನ ಗಮನಕ್ಕೆ ಬಂದಿಲ್ಲ, ನಾನು ವಿಚಾರ ಮಾಡ್ತೀನಿ. ಎಲ್ಲೂ ಕೊಡಬಾರ್ದು, ಅನ್ಲೆಸ್ ಅದು ಕಂಡಕ್ಟರ್ನ ಕೇಬಲ್ ಅಲ್ಲೇ ಹೋದ್ರೆ ಮಾತ್ರ ಅದು ನಮಗೆ ಸೇಫ್ಟಿ ಆಗುತ್ತೆ. ಪೈಪ್ ಹಾಕಿದ್ರೆ ಅದು ಸ್ಯಾಗಿಂಗೇ ಆಗುತ್ತೆ, ಅದನ್ನು ಆಗಲ್ಲ. ನಾನು ವಿಚಾರ KB 57 ತುಂಬ ಕಷ್ಟ. ನಿಮಗೆ ಸ್ಟ್ರೆಂತ್ ಕೊಡಬೇಕು, ಇದು 80% ಆದ್ರೂ ಕೊಡಬೇಕು, 10% ಮ್ಯಾನೇಜ್ ಮಾಡಬೇಕು. ಇದಕ್ಕೋಸ್ಕರ ಅದರ್ ಡಿವಿಷನ್ ಇಂದ ಬೇರೆ ಕಡೆಯಿಂದೆಲ್ಲ ಹಾಕ್ತಾ ಇದ್ದಾರೆ. ನಂಜನಗೂಡಿಂದ ಬಂದಿದ್ದಾರೆ, ನೆಲಮಂಗಲದಿಂದ ಬಂದಿದ್ದಾರೆ, ಮೈಸೂರಿಂದ, ಅರಸೀಕೆರೆಯಿಂದ ಬಂದಿದ್ದಾರೆ. ಎಲ್ಲ ಜನನ ಕೊಡ್ತಾ ಇದ್ದಾರೆ. 15 ಡೇಸ್ಗೆ ಅವ್ರು ರೊಟೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡಿ ಹೋಗ್ತಾರಾ? 15 ದಿನ ಸರ್, 15 ದಿನಕ್ಕೆ ರಿಪೋರ್ಟ್ ಮಾಡ್ಕೊಳ್ತಾರೆ, ರಿವ್ಯೂ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಬ್ಯಾಚ್ ಬರ್ತಾ ಇದೆ, ಹಾಗಾಗಿ ಒಂದು ಬ್ಯಾಲೆನ್ಸ್ ಆಗ್ತದೆ. ಸರ್ವೇಗೂ ಹೋಗ್ತದೆ. ಆಲ್ ಟುಗೆದರ್ ಎಲ್ಲರೂ ನಾವು ಬ್ಯಾಲೆನ್ಸ್ ಮಾಡೋದ್ರಿಂದ ರಾಜ್ಯ ಸರ್ಕಾರ ಜೊತೆಗಿರೋದ್ರಿಂದ ನಮ್ಗೆ ಸ್ವಲ್ಪ ಟಾರ್ಗೆಟ್ ನಮ್ಮ ಕಂದಾಯ ಇಲಾಖೆಗೆ ಸೇರ್ತದೆ. ಸೈಟ್ ಇರ್ತದೆ, 5 ಸೈಟ್ ಇರುತ್ತೆ ಸರ್, ಅದನ್ನ ಅದನ್ನ ಕನ್ವರ್ಷನ್ ಮಾಡ್ಕೊಡ್ತಾರೆ. ಕನ್ವರ್ಷನ್ ಮಾಡ್ಕೊಂಡ ನಂತರ ಖಾತೆ ಮಾಡ್ಕೊಡ್ತಾರೆ.
ಆ ಖಾತೆ ಮಾಡಿ ಈ ನಂತಿ ಪ್ರೊಸೆಸ್ ಇದೆ ಸರ್. ಈ ಕಾನೂನಲ್ಲಿ ಅವರು ಮನೆ ಕಟ್ಟಿದ್ರೆ ಕೊಡಬಹುದು ಅಂತ ಪಂಚಾಯತ್ NOC ಅವಶ್ಯಕತೆ ಇಲ್ಲ ಅಂತ ಹೇಳಿ NOC ಇಲ್ಲ, ಪಂಚಾಯತಿ NOC ಇಲ್ಲ ಅಂತ ಎಲ್ಲೂ ಹೇಳಿಲ್ಲ ಸರ್. RTC ಲ್ಯಾಂಡ್ ಕಟ್ಟಬೇಕು ಅಂತ ನಮಗೆ ಯಾವುದೂ ಅಷ್ಟೊಂದು ಕ್ಲಿಯರ್ ಕಟ್ ಸಿಕ್ಕಿಲ್ಲ. ಬಟ್ ಅಲ್ಲಿ ಕೃಷಿ ಪರಿಕರ ಇಟ್ಕೊಳ್ಳೋದಕ್ಕೆ ಫಾರ್ಮ್ ಹೌಸ್ ಅಂತ ಹೇಳಿ NOC ಸಿಕ್ಕಿದೆ. ಫಾರ್ಮ್ ಹೌಸ್ ಅಂತಂದ್ರೆ ಸರ್, ಫಾರ್ಮ್ ಅಂತಂದ್ರೆ ಕೃಷಿಯಲ್ಲಿ ಸಂಬಂಧಪಟ್ಟಂತ ಪರಿಕರನ ಇಟ್ಕೊಳಕ್ಕೆ ಅಂತಿದೆ. ಅದರಲ್ಲಿ ಮನೆ ಕಟ್ಕೊಂಡ್ರೆ ಅದರಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಬೋರ್ಡಿಂಗ್ಗೋಸ್ಕರ ಏನ್ ಮಾಡ್ತೀವಿ, ನಾವು ಒಂದು ಕಂಡೀಷನ್ ಹಾಕ್ತೀವಿ. ಅವ್ರ ಅಕ್ಕ ಜೊತೆಲಿ ಇರ್ತಾರೆ. ನೋವಿನ ವಿಚಾರ ಅಂತಂದ್ರೆ ಆ ಹೆಣ್ಣು ಮಗಳಿಗೆ, ಅವ್ರ ಅಕ್ಕನಿಗೆ ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ವೋಟರ್ ಐಡಿ ಇಲ್ಲ. ಅವಳು ಮದುವೆ ಆಗಿದ್ದಾಳೆ, ಬಾಕಿ ಇಬ್ಬರು ಮದುವೆ ಆಗಿಲ್ಲ. ಇಬ್ಬರು ಮದುವೆ ಆಗಿದ್ದಾರೆ, ಬಾರಿ 3 ಜನ ಮದುವೆ ಆಗಿಲ್ಲ, ಸತ್ತವರು ಮದುವೆ ಆಗಿಲ್ಲ. ದುಡ್ಡು ಹೆಂಗೆ ಹಂಚೋದು? ದೊಡ್ಡ ಗೊಂದಲ ಆಯಿತು. ನಾನು DF ಹತ್ರ ಕೂತು ಮಾತಾಡೋದು, ತಹಸೀಲ್ದಾರ್ ಹತ್ರ ಮೊನ್ನೆನೂ ಕೂತು ಮಾತಾಡೋದು. ಅವರಿಗೊಂದು ಆಧಾರ್ ಮಾಡಲಿಕ್ಕೆ ವ್ಯವಸ್ಥೆ, ಅವರಲ್ಲಿ ಯಾವುದೇ ದಾಖಲೆ ಇಲ್ಲ. ಅದಕ್ಕೆ ನಾನು ಇವತ್ತು ITDP ಅವ್ರನ್ನ ಬರ್ಲಿಕ್ಕೆ ಹೇಳಿದ್ರೆ ಅವರು ಬಂದಿಲ್ಲ. ಅವ್ರಿಗೊಂದು ನೋಟಿಸ್ ಮಾಡಬೇಕು. ಸೀರಿಯಸ್ಲಿ ಅವ್ರನ್ನ ನಾನು ಮೊನ್ನೆ ಎಲ್ಲರೂ ಹೋಗ್ಲಿ DD 15 ದಿನ ಮೊದಲೇ ಅವರಿಗೆ ತಿಳಿಸಿದ್ದೀವಿ. ನಿನ್ನೆ ಅವರು ಜಿಲ್ಲಾಧಿಕಾರಿಗಳು ಬಂದರು, ಅವ್ರಿಗೆ ಭಾಗೀರಥಿ ಮೇಡಮ್ ಕೂಡ ಹೇಳಿದ್ದೀನಿ ಕಂಪಲ್ಸರಿ ಮೀಟಿಂಗ್ ಬರಲೇಬೇಕು ಅಂತ ಹೇಳಿ. ಅವ್ರು ಕಳಿಸ್ತೀನಿ ಮೇಡಮ್ ಅಂತ ಹೇಳಿ ಹೋದ್ರು. ಇವತ್ತು ಬಂದಿಲ್ಲ ಅವರು. ಗೃಹಲಕ್ಷ್ಮಿಯಲ್ಲಿ ವಿರಾಜಪೇಟೆ ತಾಲೂಕಿನಲ್ಲಿ ಸುಮಾರು 21,000 ಫಲಾನುಭವಿಗಳು ಇದ್ದಾರೆ. 21,910 ಫಲಾನುಭವಿಗಳು ಇದ್ದಾರೆ. ಈ ಫಲಾನುಭವಿಗಳಲ್ಲಿ ನಾವು ಈಗಾಗಲೇ 21,691 ಜನಕ್ಕೆ 4,22,10,10,000 ರೂಪಾಯಿಯನ್ನ ಈಗಾಗಲೇ ಅವರ ಖಾತೆಗೆ ನಾವು ವರ್ಗಾವಣೆ ಮಾಡಿದ್ದೇವೆ. ಇಲ್ಲಿ ಕೆಲವು ಗೊಂದಲ ನೀವು ಕಾಣ್ತಾ ಇರ್ಬೋದು. 21,000ಕ್ಕೆ ಮತ್ತೆ ಇಲ್ಲಿ 21,691. ಇಲ್ಲಿ EKYC ಆಗದವರು ಸ್ವಲ್ಪ ಜನ ಇದ್ದಾರೆ, ಒಂದು 50 ಜನ ಇದ್ದಾರೆ. ಮತ್ತೆ GST IT ಪೇರು ಸ್ವಲ್ಪ ಜನ ಇದ್ದಾರೆ. ಹಾಗಾಗಿ ಅವರು ಈ ವ್ಯಾಪ್ತಿಯಿಂದ ಹೊರಗಡೆ ಉಳಿಯುತ್ತಾರೆ. ಹಾಗಾಗಿ ನಾವು 21,690 ಜನಕ್ಕೆ ಗೃಹಲಕ್ಷ್ಮಿಯನ್ನು ಅವರ ನೇರ ಖಾತೆಗೆ ಡೆಬಿಟ್ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ 99% ನಾವು ಶೇಕಡಾವಾರು ನಾವು ಅವರಲ್ಲಿ ತಲುಪಿದ್ದೀವಿ. ಈ ಸಂದರ್ಭ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರಾದ ಬಶೀರ್, ಮಹದೇವ, ಇಂದಿರಾ, ನಿಕ್ಷಿತಾ, ಕಾವೇರಮ್ಮ, ಗಣೇಶ, ಮಹೇಶ್ ಸೇರಿದಂತೆ ಹಲವಾರು ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆಯಲ್ಲಿ ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಜಾರಿಯಿಂದ ಉಂಟಾಗಬಹುದಾದ ಸಾಧಕ ಬಾಧಕಗಳ ಕುರಿತು ಸಮಗ್ರ ಚರ್ಚೆಯನ್ನು ನಡೆಸಲು ಜಿಲ್ಲೆಯ ಹಾಲಿ ಮತ್ತು ಮಾಜಿ ಪ್ರಮುಖ ಜನಪ್ರತಿನಿಧಿಗಳ ವಿಶೇಷ ಸಮಾಲೋಚನಾ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಎಂದು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ತಿಳಿಸಿದ್ದಾರೆ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಕಸ್ತೂರಿ ರಂಗನ್ ವರದಿಯ ಶಿಫಾರಸುಗಳ ಜಾರಿಯಿಂದ ಕೊಡಗು ಜಿಲ್ಲೆಯ ಭೌಗೋಳಿಕ ಪರಿಸ್ಥಿತಿ, ಕೃಷಿ ಪರಿಸರ ಮತ್ತು ಸಾರ್ವಜನಿಕರ ದೈನಂದಿನ ಬದುಕಿನ ಮೇಲೆ ಉಂಟಾಗಬಹುದಾದ ಪರಿಣಾಮಗಳ ಕುರಿತು ಚರ್ಚಿಸುವ ಅಗತ್ಯವಿದೆ ಎಂದು ಅವರು ಹೇಳಿದ್ದಾರೆ. ಸಂಸದ ಯದುವೀರ್ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ ಆಗಸ್ಟ್ 27ರಂದು ಬೆಳಗ್ಗೆ 11 ಗಂಟೆಗೆ ಮಡಿಕೇರಿಯ ರಾಜದರ್ಶನ್ ಹೋಟೆಲ್ ಸಭಾಂಗಣದಲ್ಲಿ ಸಭೆ ನಡೆಯಲಿದೆ. ಕೊಡಗು ಜಿಲ್ಲೆಯ ಅಭಿವೃದ್ಧಿ ಹಾಗೂ ಜನರ ಹಿತದೃಷ್ಟಿಯಿಂದ ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ಜನಪ್ರತಿನಿಧಿಗಳು ತಪ್ಪದೇ ಪಾಲ್ಗೊಂಡು ತಮ್ಮ ಅಮೂಲ್ಯ ಸಲಹೆ, ಸೂಚನೆ ಮತ್ತು ಮಾರ್ಗದರ್ಶನ ನೀಡುವಂತೆ ಸಂಸದರು ಮನವಿ ಮಾಡಿದ್ದಾರೆ. ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕದ ವತಿಯಿಂದ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಪ್ರಯುಕ್ತ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ರಾಜ್ಯಾದ್ಯಂತ ಸೀರತ್ ಅಭಿಯಾನ ನಡೆಯಲಿದೆ ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷರಾದ GH ಮೊಹಮ್ಮದ್ ಹನೀಫ್ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಶೀರ್ಷಿಕೆಯಡಿಯಲ್ಲಿ ನಡೆಯಲಿರುವ ಅಭಿಯಾನದ ಮೂಲಕ ಪ್ರವಾದಿ ಮೊಹಮ್ಮದ್ ಅವರು ಜಗತ್ತಿಗೆ ನೀಡಿರುವ ಸತ್ಯ, ಶಾಂತಿ, ನ್ಯಾಯ, ಕರುಣೆ, ಸಮಾನತೆ, ಘನತೆಯ ಕುರಿತ ಸಂದೇಶಗಳನ್ನು ಜನತೆಗೆ ಪರಿಚಯಿಸುವುದು, ಅವರ ಕುರಿತು ಇರುವ ತಪ್ಪು ಕಲ್ಪನೆಗಳನ್ನು ದೂರ ಮಾಡುವುದು ಮತ್ತು ಪರಸ್ಪರ ಬಾಂಧವ್ಯವನ್ನು ಬಲಪಡಿಸುವುದು ಅಭಿಯಾನದ ಉದ್ದೇಶವಾಗಿದೆ ಎಂದರು. ಸೀರತ್ ಅಭಿಯಾನದ ಹಿನ್ನೆಲೆ ವಿವಿಧ ಕಾರ್ಯಕ್ರಮಗಳು, ವಿಚಾರಗೋಷ್ಠಿ, ಮಸೀದಿಗಳಲ್ಲಿ ಸಾರ್ವಜನಿಕ ಜುಮ್ಮಾ ಪ್ರವಚನ, ಪುಸ್ತಕ ಬಿಡುಗಡೆ, ಆಸ್ಪತ್ರೆ, ಅನಾಥಾಲಯ, ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಅಲ್ಲಿರುವವರಿಗೆ ಅಗತ್ಯ ನೆರವು, ಸಾಂತ್ವನ ನೀಡುವ ಕಾರ್ಯಕ್ರಮ, ಸೀರತ್ ಎಕ್ಸಿಬಿಷನ್, ಸಮಾಜ ಸೇವಾ ಚಟುವಟಿಕೆಗಳು ಹಾಗೂ ಸೌಹಾರ್ದ ಸಂದೇಶ ರ್ಯಾಲಿಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುವುದೆಂದರು. ಇವನ್ನು ಅವರು ಬದಲಿಸುವ ಪ್ರವಾದಿ ಮೊಹಮ್ಮದರವರ ಚರ್ಯೆ ಯಾವ ರೀತಿ ಪರ್ಯಾಪ್ತ ಆಗ್ತದೆ ಅನ್ನೋದನ್ನು ಜನರಿಗೆ ತಿಳಿಸಿ
ನೀಡಲಿಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜಗತ್ತಿನಲ್ಲಿ ತಂದ ಸಮಗ್ರ ಕ್ರಾಂತಿಯ ಸತ್ಯ, ನ್ಯಾಯ, ಕರುಣೆ, ಮಾನವ ಸಮಾನತೆ, ಮಾನವ ಖಂಡತೆ, ಮಾನವ ಕುಲದ ಏಕತೆಯ ಮೇಲೆ ಸ್ಥಾಪಿತವಾಗಿದೆ. ಅವರ ಜನರ ಮನಸ್ಸನ್ನು ಜನರ ಕ್ರಾಂತಿಯ ಅಪ್ಪಟ ಮಾನವೀಯ ಕ್ರಾಂತಿಯಾಗಿತ್ತು ಮತ್ತು ಮಾನವ ಜೀವನದ ಆಧ್ಯಾತ್ಮಿಕ, ಸಾಮಾಜಿಕ, ಕೌಟುಂಬಿಕ, ಆರ್ಥಿಕ, ಶೈಕ್ಷಣಿಕ, ಆಡಳಿತ ಹೀಗೆ ಎಲ್ಲ ಕ್ಷೇತ್ರದಲ್ಲಿ ಬೆಳಗಿದ ಕ್ರಾಂತಿಯಾಗಿತ್ತು. ಸುಭಿಕ್ಷೆ ಮತ್ತು ನಿರ್ಭಯತ್ವದ ಸಮಾಜ ನಿರ್ಮಾಣ ಅವರ ಗುರಿಯಾಗಿತ್ತು. ಅದರ ಪ್ರಯುಕ್ತ ಲೋಕದಾದ್ಯಂತ ಅವರ ಅನುಯಾಯಿಗಳು ಇದ್ದಾರೆ. ಈಗಾಗಲೇ ಈ ಲೋಕದಾದ್ಯಂತ 100 ಕೋಟಿಗೂ ಮಿಕ್ಕಿ ಪ್ರವಾದಿ ಮೊಹಮ್ಮದರವರನ್ನು ಅನುಸರಿಸುವಂತ ಅವರ ಮಾತುಗಳು, ಅವರ ಕೃತಿಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತ ವ್ಯಕ್ತಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಇಂದಿಗೂ ಅವರ ಇದು ಪ್ರಸ್ತುತ ಇದೆ. ಅದರಿಂದಾಗಿ ಇದು ಸಮಾಜದ ಎಲ್ಲ ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಆಗಿದೆ ಪ್ರವಾದಿಸಲು. ಇದರ ಪ್ರಯುಕ್ತ ಅವರ ಒಂದು ಜೀವನ ಮತ್ತು ಸಂದೇಶದ ಒಂದು ಇದನ್ನು ವರ್ಷ ನಾವು ಎಲ್ಲರಿಗೆ ತಿಳಿಸಲಿಕ್ಕಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಪ್ರಯುಕ್ತ ಆಗಸ್ಟ್ 26ರಿಂದ 6/9/2029 ತನಕ ನಾವು ಇಲ್ಲಿ ಇದರ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಸೀರತ್ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಸೀರತ್ ವಿಚಾರಗೋಷ್ಠಿ ಮತ್ತು ಸಾರ್ವಜನಿಕ ಜುಮ್ಮಾ ಪ್ರವಚನ ಮಸೀದಿಗಳಲ್ಲಿ ನಡೀತದೆ ಮತ್ತು ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದೇವೆ. ಆಸ್ಪತ್ರೆ, ಅನಾಥಾಲಯ, ವೃದ್ಧಾಶ್ರಮಗಳ ಭೇಟಿ ಮಾಡ್ತಾ ಇದ್ದೇವೆ. ಪತ್ರಿಕೆಗಳಲ್ಲಿ ಲೇಖನ ಬಿಡುಗಡೆ ಮಾಡ್ತಾ ಇದ್ದೇವೆ. ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದ ಸಂದೇಶವನ್ನು ನಾವು ಕೊಡುವ ನಿಟ್ಟಿನಲ್ಲಿ ಈ ಅಭಿಯಾನ ನಡೆಯಲಿದೆ. ಇದಕ್ಕೆ ತಮ್ಮೆಲ್ಲ ಸಂಪೂರ್ಣ ಸಹಕಾರವನ್ನು ನಾವು ಕೋರ್ತೇವೆ. ಈ ಪ್ರಯುಕ್ತ ಒಂದು ಪುಸ್ತಕವನ್ನು ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ. ಅಭಿಯಾನದ ಅಂಗವಾಗಿ ಖ್ಯಾತ ಸಾಹಿತಿ ಯೋಗೇಶ್ ಮಾಸ್ಟರ್ ಅವರು ಬರೆದ ಮಾನವ ಮನಸ್ಸಿನ ಕೃಷಿಕ ಮನದೊಡೆಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ವಾರ್ತಾ ಭಾರತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಅಬ್ದುಸ್ ಸಲಾಂ ಪುತ್ತಿಗೆ ಅವರು ಬರೆದ ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೃತಿಗಳನ್ನು ಮರುಬಿಡುಗಡೆ ಮಾಡಲಾಯಿತು. ರಿಂದ 6/9/26 ಈ ಅಭಿಯಾನ ಮುಂದುವರಿಯುತ್ತದೆ. ಈ ಅಭಿಯಾನದ ಪ್ರಯುಕ್ತ ಅನೇಕ ಬೇರೆ ಬೇರೆ ಕಾರ್ಯಕ್ರಮವನ್ನು ನಡೆಯಲಿದ್ದು ಈ ಕಾರ್ಯಕ್ರಮದ ವಿವರಣೆಯನ್ನು ಮಡಿಕೇರಿ ಜಮಾತೆ ಗೋಷ್ಠಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ನ ಜಿಲ್ಲಾ ಕಾರ್ಯದರ್ಶಿ ಎಂಎ ಮೊಹಮ್ಮದ್ ಮುಸ್ತಫಾ, ಸೋಮರ್ಪೇಟೆ ತಾಲೂಕು ವಲಯ ಸಂಚಾಲಕ ಎಂಎಚ್ ಮೊಹಮ್ಮದ್ ಮುಸ್ತಫಾ, ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ನ ಸದಸ್ಯ ರಮೀಜ್ ಅಹಮದ್ ಹಾಗೂ ಜಮಾತೆ ಇಸ್ಲಾಮಿ ಹಿಂದ್ನ ಸದಸ್ಯ ಕರಾಮತುಲ್ಲಾ ಖಾನ್ ಪಾಲ್ಗೊಂಡಿದ್ದರು. ಮಡಿಕೇರಿ ನಗರದಲ್ಲಿ ಬೀದಿ ನಾಯಿಗಳ ಸಮಸ್ಯೆಗೆ ಪರಿಹಾರ ಕಲ್ಪಿಸಲು ನಗರಸಭೆಯಿಂದ ಸದ್ಯದಲ್ಲೇ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಆರಂಭಿಸಲಾಗ್ತಾ ಇದೆ. ಇದಕ್ಕಾಗಿ ನಗರದ ಡಿಎಆರ್ ಕ್ವಾರ್ಟರ್ಸ್ ಬಳಿ ನಿರ್ಮಿಸಲಾಗ್ತಾ ಇರುವ ಶೆಡ್ ಕಾಮಗಾರಿಯಿಂದ ನಗರಸಭೆ ಉಪಾಧ್ಯಕ್ಷ ಮಹೇಶ್ ಜೈನಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅರುಣ್ ಶೆಟ್ಟಿ, ಅಪ್ಪಣ್ಣ ಸತೀಶ್ ಮತ್ತು ಎಡಬ್ಲ್ಯೂ ಸತೀಶ್ ವೀಕ್ಷಿಸಿದರು. ಕಾಮಗಾರಿ ಪೂರ್ಣಗೊಂಡ ಬಳಿಕ ಅತಿ ಶೀಘ್ರದಲ್ಲೇ ಬೀದಿ ನಾಯಿಗಳ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಎಂದು ತಿಳಿಸಿದರು. ದುಬಾರೆ ಮೀಸಲು ಅರಣ್ಯದಲ್ಲಿ ಯಾವುದೇ ಅನುಮತಿ ಇಲ್ಲದೆ ಬಂದೂಕಿನೊಂದಿಗೆ ಪ್ರವೇಶ ಮಾಡಿದ್ದ 7 ಮಂದಿಯ ಪೈಕಿ 3ರನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧಿಸಿದ್ದಾರೆ. ಮಡಿಕೇರಿ ವಿಭಾಗದ ಕುಶಾಲನಗರ ವಲಯದ ದುಬಾರೆ ಮೀಸಲು ಅರಣ್ಯದ ಮಾಲ್ದಾರೆ ಶಾಖಾ ವ್ಯಾಪ್ತಿಯ ದೊಡ್ಡಹಡ್ಲು ಭಾಗದಲ್ಲಿ ಆಗಸ್ಟ್ 23ರಂದು ಈ ಘಟನೆ ನಡೆದಿದೆ. ದೊಡ್ಡಹಡ್ಲು ಹಾಡಿಯ ಸಮೀಪದ ಮೀಸಲು ಅರಣ್ಯಕ್ಕೆ 7 ಮಂದಿ ಯಾವುದೇ ಅನುಮತಿ ಇಲ್ಲದೆ ಬಂದೂಕಿನೊಂದಿಗೆ ಪ್ರವೇಶಿಸಿರುವ ಬಗ್ಗೆ ಖಚಿತ ಮಾಹಿತಿ ದೊರೆತ ಹಿನ್ನೆಲೆ ಮಾಲ್ದಾರೆ ಶಾಖೆಯ ಉಪವಲಯ ಅರಣ್ಯಾಧಿಕಾರಿ ಹಾಗೂ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸಿದರು. ಕಾರ್ಯಾಚರಣೆಯಲ್ಲಿ ಮೊಹಮ್ಮದ್ ಹನೀಫ್, ಸುರೇಶ ಪಿವಿ ಹಾಗೂ ಥಾಮಸ್ ಎಂಬ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಬಂಧಿತರಿಂದ ವಿಚಾರಣೆ ನಡೆಸಿ ಹೇಳಿಕೆ ಪಡೆಯಲಾಗಿದ್ದು, ತಪ್ಪಿಸಿಕೊಂಡು ಹೋದ ಇತರರ ಶೋಧ ಕಾರ್ಯ ಮುಂದುವರೆದಿದೆ. ಈ ಸಂಬಂಧ ವಿರಾಜಪೇಟೆ ನ್ಯಾಯಾಲಯದಲ್ಲಿ ವನ್ಯಜೀವಿ ಪ್ರಕರಣ ದಾಖಲಿಸಲಾಗಿದೆ.
ಕಾರ್ಯಾಚರಣೆ ಸಂದರ್ಭ ಬೇಟೆಗೆ ಸಂಬಂಧಪಟ್ಟ ವಸ್ತುಗಳು, ಕಾಡಿನಲ್ಲಿ ವಾಸ್ತವ್ಯ ಹೂಡಲು ಅಗತ್ಯವಿರುವ ಸಾಮಗ್ರಿಗಳು ಹಾಗೂ ಸ್ಫೋಟಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಪರಿಷ್ಕೃತ ವೇಳಾಪಟ್ಟಿಯ ಕರಡು ಮತದಾರರ ಪಟ್ಟಿಯನ್ನು ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರು ಸೋಮವಾರ ಬಿಡುಗಡೆ ಮಾಡಿದರು. ನಗರದ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಜೊತೆ ಸೋಮವಾರ ನಡೆದ ಸಭೆ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ ಜಿಲ್ಲಾಧಿಕಾರಿಯವರು ಪ್ರಕಟಿಸಿದ ಕರಡು ಮತದಾರರ ಪಟ್ಟಿಯಂತೆ ಜಿಲ್ಲೆಯಲ್ಲಿ 567 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದ್ದು, ಒಟ್ಟು 4,05,803 ಮತದಾರರಿದ್ದು, ಇವರಲ್ಲಿ 1,98,294 ಪುರುಷರು ಮತ್ತು 2,07,505 ಮಹಿಳಾ ಮತದಾರರು ಜೊತೆಗೆ 4 ಇತರೆ ಮತದಾರರನ್ನು ಒಳಗೊಂಡಿದೆ ಎಂದರು. ವಿಧಾನಸಭಾ ಕ್ಷೇತ್ರವಾರು ಗಮನಿಸಿದಾಗ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,09,115 ಮತದಾರರಿದ್ದು, 1,01,316 ಪುರುಷ ಮತದಾರರು ಮತ್ತು 1,07,797 ಮಹಿಳಾ ಮತದಾರರು ಇತರರು 2 ಮತದಾರರನ್ನು ಒಳಗೊಂಡಿದ್ದು 285 ಮತಗಟ್ಟೆಗಳನ್ನು ಹೊಂದಿದೆ ಎಂದರು. ಹಾಗೆಯೇ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕರಡು ಮತದಾರರ ಪಟ್ಟಿಯಂತೆ 1,96,608 ಮತದಾರರಿದ್ದು, 96,978 ಪುರುಷರು ಮತ್ತು 99,708 ಮಹಿಳಾ ಮತದಾರರು ಇದ್ದು ಮತ್ತು 2 ಇತರ ಮತದಾರರನ್ನು ಒಳಗೊಂಡಿದೆ. ಹಾಗೆಯೇ 282 ಮತಗಟ್ಟೆಗಳನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಅವರು ಮಾಹಿತಿಯನ್ನು ನೀಡಿದರು. 1/10/2026ರ ಅರ್ಹತಾ ದಿನಾಂಕ ಆಗಿದ್ದು, ಕರಡು ಮತದಾರರ ಪಟ್ಟಿಯ ಪ್ರಕಟಣೆ ದಿನದಿಂದ ಅಂದರೆ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿಯವರು ಹೇಳಿದರು. ಹೆಸರು ಸೇರ್ಪಡೆ, ಹೆಸರು ತೆಗೆಯುವುದು ಹಾಗೂ ತಿದ್ದುಪಡಿ, ವರ್ಗಾವಣೆ, ಎಪಿಕ್ ಕಾರ್ಡ್ ಬದಲಾವಣೆ ಮತ್ತು PWD ಗುರುತು ಮಾಡಲು ನಿಗದಿತ ನಮೂನೆಯನ್ನು ಸಲ್ಲಿಸಬಹುದಾಗಿದೆ ಎಂದರು. ಅಕ್ಟೋಬರ್ 22ರವರೆಗೆ ಸೂಚನೆಯ ಹಂತ, ಹಕ್ಕು ಮತ್ತು ಆಕ್ಷೇಪಣೆಗಳ ವಿಲೇವಾರಿಗೆ ಅವಕಾಶವಿದ್ದು, ಈ ಅವಕಾಶವನ್ನು ಬಳಸಿಕೊಳ್ಳುವಂತಾಗಬೇಕೆಂದು ಜಿಲ್ಲಾಧಿಕಾರಿಯವರು ಮಾಹಿತಿಯನ್ನು ನೀಡಿದರು. ಕೊಡಗು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಸಂದರ್ಭದಲ್ಲಿ ಮತದಾರರಿಂದ ಗಣತಿ ನಮೂನೆಯನ್ನು ಸಂಗ್ರಹಿಸಿ ಡಿಜಿಟಲೀಕರಣ ಮಾಡಿ ಕರಡು ಮತದಾರರ ಪಟ್ಟಿಯಲ್ಲಿ ನೋಂದಣಿಯಾಗಿರುವ ಮತದಾರರ ಪೈಕಿ ಜಿಲ್ಲೆಯಲ್ಲಿ 58,893 ಮತದಾರರಿಗೆ ಮತದಾರರ ನೋಂದಣಾಧಿಕಾರಿಗಳು, ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು ನೋಟಿಸ್ ನೀಡಿ ವಿಚಾರಣೆ ನಡೆಸಿ BLOಗಳಿಂದ ವರದಿಯನ್ನು ಪಡೆದುಕೊಂಡು ಅಂತಿಮ ದಾಖಲೆಗಳನ್ನು ಪರಿಶೀಲಿಸಲು ಮುಂದಾಗಲಾಗಿದೆ ಎಂದು ಜಿಲ್ಲಾಧಿಕಾರಿಯವರು ಹೇಳಿದರು. SIR ಸಂದರ್ಭದಲ್ಲಿ ಮ್ಯಾಪಿಂಗ್ ಆಗದಿರುವುದು ಹಾಗೆಯೇ ಮ್ಯಾಪಿಂಗ್ನಲ್ಲಿ ವ್ಯತ್ಯಾಸಗಳಾಗಿರುವುದು ಕಂಡುಬಂದಿದೆ. ಆದ್ದರಿಂದ ಅನೋಮಲೀಸ್ ಮತದಾರರಿಗೆ ಸಂಬಂಧಪಟ್ಟಂತೆ ಭಾರತದ ಚುನಾವಣಾ ಆಯೋಗ ಅಧಿಸೂಚಿಸಿರುವ ದಾಖಲೆಗಳ ಪೈಕಿ ಆಧಾರ್ ಕಾರ್ಡ್ ಜೊತೆಗೆ 2 ದಾಖಲೆಯನ್ನು ಸಲ್ಲಿಸಬೇಕಿದೆ. ಮ್ಯಾಪಿಂಗ್ ಆಗದಿರುವ ಮತದಾರರಿಗೆ ಭಾರತ ಚುನಾವಣಾ ಆಯೋಗ ಅಧಿಸೂಚಿಸಿರುವ ದಾಖಲೆಗಳ ಪೈಕಿ 2 ದಾಖಲಾತಿ ಸಲ್ಲಿಸಬೇಕಿದೆ ಎಂದರು. ಹಾಗೆಯೇ ಮ್ಯಾಪಿಂಗ್ ಆಗದಿರುವ ಮತದಾರರು ಸಲ್ಲಿಸಿರುವ ದಾಖಲೆಗಳನ್ನು ಜಿಲ್ಲಾ ಚುನಾವಣಾಧಿಕಾರಿಗಳ ಹಂತದಲ್ಲಿ ಪರಿಶೀಲಿಸಲಾಗುತ್ತೆ. ಈ ಕಾರ್ಯಕ್ಕಾಗಿ 58,893 ಮತದಾರರಿಗೆ ನೋಟಿಸ್ ನೀಡಿ ವಿಚಾರಣೆ ಮಾಡಿ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲು 73 ಹೆಚ್ಚುವರಿ ಸಹಾಯಕ ಮತದಾರರ ನೋಂದಣಾಧಿಕಾರಿ ನೇಮಕ ಮಾಡಲು ಚುನಾವಣಾ ಆಯೋಗಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಯವರು ಮಾಹಿತಿಯನ್ನು ನೀಡಿದರು. 2026ರಿಂದ 17/8/2026ವರೆಗೆ ನಮ್ಮ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಇನ್ಯೂಮರೇಷನ್ ಫಾರ್ಮನ್ನು ಪ್ರತಿ ಮನೆಗೆ ತಲುಪಿಸಿ ವಾಪಸ್ ಪುನಃ ಆ ಒಂದು ಫಾರ್ಮ್ಗಳನ್ನು ವಾಪಸ್ ತೆಗೆದುಕೊಂಡು ಡಿಜಿಟಲೈಸೇಷನ್ ಮಾಡುವಂಥ ಕೆಲಸವನ್ನು ದಿನಾಂಕ 17/8/2026ವರೆಗೆ ಅಂತ್ಯಕ್ಕೆ ಅವರು ಎಲ್ಲ 100% ಮುಗಿಸಿದ್ದಾರೆ. ಆ 16/6/2026ರಲ್ಲಿ ಒಟ್ಟಾರೆ ನಮ್ಮಲ್ಲಿ ಇದ್ದಂಥ ಮತದಾರರ ಸಂಖ್ಯೆ 4,67,658 ಜನ ಮತದಾರರಿದ್ದರು. ಈ ಪ್ರೋಸೆಸ್ ಆದ ನಂತರ ಈಗ ನಮಗೆ ಕರಡು ಮತದಾರರ ಪಟ್ಟಿಯಲ್ಲಿ ನಮಗೆ ಉಳ್ಕೊಂಡಿರೋರು 4,05,803 ಜನ. ಯಾಕೆ ಈ 62,854 ಜನ ಬಿಟ್ಟು ಹೋಗ್ತಾರೆ ಅಂತ ಹೇಳಿದರೆ, ಅದರಲ್ಲಿ ಮೃತಪಟ್ಟ ಮತದಾರರ ಸಂಖ್ಯೆ ಸುಮಾರು 13,730 ಜನ ಇದ್ದಾರೆ. ಶಾಶ್ವತವಾಗಿ ಕೆಲವರು ಸ್ಥಳಾಂತರಗೊಂಡಿರ್ತಾರೆ, ಅಂದರೆ ಪರ್ಮನೆಂಟ್ಲಿ ಶಿಫ್ಟೆಡ್, ಅದು 33,381.
ಡಿಮೋಗ್ರಫಿಕಲಿ ಸಿಮಿಲರ್ ಇರ್ತದೆ. ಅಂದರೆ ಒಬ್ಬ ವ್ಯಕ್ತಿ ಎರಡು ಕಡೆ ಮತದಾರರ ಪಟ್ಟಿಯನ್ನು ಹೊಂದಿರುವಂಥವರು ಅವರು 6046 ಜನ ಇದ್ದಾರೆ. ಮತ್ತು ಕೆಲವು ಆಬ್ಸೆಂಟ್ ವೋಟರ್ಸ್ ಅವ್ರು ಎಲ್ಲಿ ನಾವು ರೇಸ್ ಮಾಡೋಕ್ಕಾಗ್ತಿದೆ ಅಂಥದ್ದು, ಅಂದರೆ ಆ ಒಂದು ಅಡ್ರೆಸ್ಸಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಲಭ್ಯ ಇಲ್ಲ. ಮತ್ತು ಕೆಲವರು ನಮೂನೆಗಳನ್ನು ತಗೊಂಡಿದ್ದಾರೆ. ಸುಮಾರು 114 ಜನ ನಮ್ಮ ಎನ್ಯುಮರೇಷನ್ ಫಾರ್ಮನ್ನು ತಗೊಂಡ್ಕೊಂಡಿದ್ದಾರೆ. ಆದರೆ ಅವರು ವಾಪಸ್ಸು ಅದನ್ನು ನಮಗೆ ಕೊಡೋದಕ್ಕೆ ಇದು ಏನು ಕೊಟ್ಟಿಲ್ಲ. ಸೊ ಇಷ್ಟು ಮತದಾರರನ್ನ ನಾವು ಅನಿವಾರ್ಯವಾಗಿ ಈಗ ನಾನು ತಿಳಿಸಿದಂಥ ಕಾರಣಗಳೆಲ್ಲದಿಂದ ನೇಬರಿಂಗ್ ಕೇರಳ. ಸೊ ಈ ಥರದ ನೀವು ಹೇಳಿದಂಗೆ ಆಗುತ್ತೆ. ಸೊ ಆ 36 ಯಾವುದಪ್ಪ ಪೊಲೀಸ್ ಸ್ಟೇಷನ್ ವಿರಾಜಪೇಟೆ ಕಾನ್ಸ್ಟಿಟ್ಯೂನ್ಸಿ ನಮ್ಮವರೆಲ್ಲ ಹೋಗಿ ಅಲ್ಲಿ ಮಾಜರ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಈ ಎಸ್ಟೇಟ್ ಇದರಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದಂಥ ಕಾರ್ಮಿಕರು. ಸೊ ಆಫ್ ಲೇಟ್ ದೇ ಹ್ಯಾವ್ ಶಿಫ್ಟೆಡ್ ಟು ಅದರ್ ಸ್ಟೇಟ್. ಎಲ್ಲಿಂದ ಈ ಥರದ್ದು ಡಿಸ್ಕ್ರಿಪೆನ್ಸಿಗಳು ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ನಾವು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಮಾಡಿಕೊಂಡು ಚೆಕ್ ಮಾಡಿದ್ವಿ. ಮತ್ತು ಈ ಥರದ್ದೆಲ್ಲ ಸ್ವಲ್ಪ ಅನಾಮಲಿಗಳಿದ್ದಿರೋದನ್ನೆಲ್ಲ ಚೆಕ್ ಮಾಡಿದ್ವಿ. ಸೊ ಫೈನಲ್ ಆಗಿ 2026ರಲ್ಲಿ ಅವರಿಗೆ ಈಗಲೇ ಕೊಡ್ಬೋದು. 18 ಇಯರ್ಸ್ ಯಾರು ಆಗ್ತಾರೆ ಅವ್ರು ದೇ ಆರ್ ಎಲಿಜಿಬಲ್. But in this list, SIR ಸ್ಟಾರ್ಟ್ ಆದ ತಕ್ಷಣ ಫೀಸ್ ಮಾಡಿ. ಸೊ ಏನು ಚೇಂಜಸ್ಸು ಅಡಿಷನ್ನು. ಸೊ ಇವಾಗ ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಆಮೇಲೆ ಯಾರು ಯಾವಾಗ ಬೇಕಾದರೂ ಫಾರ್ಮ್ ನಂಬರ್ 6 ಕೊಡ್ಬೋದು ಸರ್. ಈ ಪ್ರೋಸೆಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಓಲ್ಡ್ ಮಾಡಿದ್ದಾರೆ. ಸೊ ಈ ಓಲ್ಡ್ ಮಾಡಿರೋ ಟೈಮಲ್ಲಿ ಅರೌಂಡ್ 17,000 ಬಂದಿದೆ ನಮಗೆ. ಏನೇನು ಹೇಳಿ ಫಾರ್ಮ್ ನಂಬರ್ 6 ಎಷ್ಟು ಬಂದಿದೆ? 2400 ಅಂತ ಆಡಿಟ್. ಹಾಂ ಸರ್, ಫಾರ್ಮ್ ನಂಬರ್ 6 2463 2463 ಎಡಿಷನ್ ಬಂದಿದೆ. ಫಾರ್ಮ್ 7 316. ಫಾರ್ಮ್ ನಂಬರ್ 7 ಅಂದರೆ ಡಿವಿಷನ್ ಬಂದಿದೆ. ಇನ್ನೊಂದು ಫಾರ್ಮ್ 8 13,954 ಫಾರ್ಮ್ 8. ಸೊ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಪುನಃ ಎಡಿಷನ್ ಸಾಕಷ್ಟು ಜನ ಆಗ್ತಾರೆ. ಇದನ್ನು ಫ್ರೀಸ್ ಮಾಡೋದು ಓಪನ್ ಮಾಡಿದ ತಕ್ಷಣ ಭಾಳಷ್ಟು ಅಪ್ಲಿಕೇಶನ್ ಅವೆಲ್ಲ ನಾವು ಇವಾಗ ಪುನಃ ಗೋಣಿಕೊಪ್ಪದ ಕೂರ್ಗ್ ಎಕ್ಸ್ಪ್ರೆಸ್ ಕಾಫಿ ಶಾಪ್ನಲ್ಲಿ ನಡೆದ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆಮರೆಸಿಕೊಂಡಿದ್ದ ಆರೋಪಿಯಿಂದ ಗೋಣಿಕೊಪ್ಪ ಪೊಲೀಸರು ಬಂಧಿಸಿದ್ದಾರೆ. 2026 ಆಗಸ್ಟ್ 5ರಂದು ರಾತ್ರಿ ಕಾಫಿ ಶಾಪ್ನಲ್ಲಿ ಅಂದಾಜು 4,000 ನಗದು ಕಳವು ಮಾಡಲಾಗಿತ್ತು. ಈ ಕುರಿತು ಗೋಣಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 109/2026ರಂತೆ ಪ್ರಕರಣ ದಾಖಲಿಸಿ ತನಿಖೆಯನ್ನು ಕೈಗೊಳ್ಳಲಾಗಿತ್ತು. ಹಿರಿಯ ಅಧಿಕಾರಿಗಳು, ಅಪರಾಧ ಪತ್ತೆ ಸಿಬ್ಬಂದಿ ಹಾಗೂ ಅಪರಾಧ ಕೃತ್ಯ ಪರಿಶೀಲನಾ ತಜ್ಞರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿತ್ತು. ಪ್ರಕರಣದ ಆರೋಪಿಯ ಪತ್ತೆಗಾಗಿ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದ್ದು, ತನಿಖೆಯ ಆಧಾರದ ಮೇಲೆ ಆಗಸ್ಟ್ 23ರಂದು ಕೇರಳದ ಕಣ್ಣೂರು ಜಿಲ್ಲೆಯ ಇರಿಟಿ ತಾಲೂಕಿನ ಹುಳಿಕಲ್ ಗ್ರಾಮದ ಸಲೀಂ ಟಿಎ ಎಂಬಾತನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಆರೋಪಿಯ ಪತ್ತೆ ಕಾರ್ಯದಲ್ಲಿ ವಿರಾಜಪೇಟೆ ಉಪವಿಭಾಗದ ಡಿವೈಎಸ್ಪಿ ಮಹೇಶ್ ಕುಮಾರ್ ಎಸ್, ಗೋಣಿಕೊಪ್ಪ ವೃತ್ತದ ಸಿಪಿಐ ಶಿವರಾಜ್ ಆರ್ ಮುದೋಳ್, ಪಿಎಸ್ಐಗಳಾದ ಕಾಳೇಗೌಡ, ವೆಂಕಟೇಶ್, ಎಎಸ್ಐಗಳಾದ ಶ್ರೀನಿವಾಸ್ ಹಾಗೂ ಸುರೇಂದ್ರ ಸೇರಿದಂತೆ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ವರ್ಷಂಪ್ರತಿ ಆಚರಿಸಿಕೊಂಡು ಬರ್ತಾ ಇರುವ ಚೌಕಂಡಳ್ಳಿ ಕಂದೂರಿ ಈದ್ ಮಿಲಾದ್ ಕಾರ್ಯಕ್ರಮ ಇದೇ ಬರುವ ಆಗಸ್ಟ್ 29 ಮತ್ತು 30 ಶನಿವಾರ ಮತ್ತು ಭಾನುವಾರ ವಿರಾಜಪೇಟೆ 40 ಸಮೀಪದ ಚೌಕಂಡಳ್ಳಿ ಗ್ರಾಮದಲ್ಲಿ ನಡೆಯಲಿದ್ದು, ಜಾತಿ ಮತ ಭೇದವಿಲ್ಲದೆ ಸರ್ವರು ಭಾಗವಹಿಸಬಹುದಾಗಿದೆ ಎಂದು ಈದ್ ಮಿಲಾದ್ ಸಂರಕ್ಷಣಾ ಸಮಿತಿ ಸದಸ್ಯರಾದ ಮಜೀದ್ ಪಿಎ ಅವರು ತಿಳಿಸಿದ್ದಾರೆ. ಶನಿವಾರ ಆಗಸ್ಟ್ 29ರಂದು ಸಂಜೆ ಅಸರ್ ನಮಾಜ್ನ ಬಳಿಕ ಈದ್ ಮಿಲಾದ್ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾದ ಕೆಎಂ ರಫಿ ಅವರು ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಅದೇ ದಿನ ರಾತ್ರಿ 8:30 ಗಂಟೆಗೆ ಕೇರಳದ ಪ್ರಖ್ಯಾತ ಭಾಷಣಕಾರ ಲುಕ್ಮಾನುಲ್ ಹಕೀಂ ಪಾಳಿಲಿ ಕಣ್ಣೂರ್ ಅವರು ಭಾಷಣ ಮಾಡಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯಿಂದ ಕುಬೈಬ್ ಸಕಾಫಿ ಮುದರಿಸ್ ನಿರ್ವಹಿಸಲಿದ್ದಾರೆ. ಎರಡನೇ ದಿನವಾದ ಭಾನುವಾರ ಬೆಳಿಗ್ಗೆ ಮೌಲೀದ್ ಪಾರಾಯಣ ಮತ್ತು ಆಕರ್ಷಕ ದಫ್ ಪ್ರದರ್ಶನ ಮತ್ತು ಸಂದೇಶ ಜಾಥಾ ಜರುಗಲಿದೆ. 12 ಗಂಟೆಗೆ ಸಾರ್ವಜನಿಕ ಸಮಾರಂಭ ಕಾರ್ಯಕ್ರಮದ ಪ್ರಾರ್ಥನೆಯಿಂದ ಸೈಯದ್ ಮಹದಿ ತಂಗಳ್ ಲಕ್ಷದ್ವೀಪ ಮತ್ತು ಮುಖ್ಯ ಭಾಷಣಕಾರರಾಗಿ ಫಾಜಿಲ್ ನೂರಾನಿ ಕ್ಯಾಲಿಕಟ್ ಅವರು ಭಾಷಣ ಮಾಡಲಿದ್ದಾರೆಂದು ತಿಳಿಸಿದರು. ಕಾರ್ಯಕ್ರಮದ ನಂತರ ಅನ್ನದಾನವನ್ನು ಏರ್ಪಡಿಸಲಾಗಿದೆ ಎಂದರು. ಈದ್ ಮಿಲಾದ್ ಸಂರಕ್ಷಣಾ ಸಮಿತಿ ವತಿಯಿಂದ ಪ್ರತಿ ವರ್ಷವೂ ಆಚರಿಸಿಕೊಂಡು ಬರುತ್ತಿರುವ ಈದ್ ಮಿಲಾದ್ ಕಂದೂರಿ ಈ ವರ್ಷವೂ
ಆಗಸ್ಟ್ 29 ಮತ್ತು 30ನೇ ತಾರೀಕು ಶನಿವಾರ ಮತ್ತು ಭಾನುವಾರ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುವುದು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತಿ ಮತ ಭೇದವಿಲ್ಲದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲನೇ ದಿನವಾದ ಶನಿವಾರ ಅಸರ್ ನಮಾಜಿನ ಬಳಿಕ ಈದ್ ಮಿಲಾದ್ ಸಂರಕ್ಷಣಾ ಸಮಿತಿ ವತಿಯ ಅಧ್ಯಕ್ಷರಾದಂತಹ ಶ್ರೀಮಾನ್ KM ರಫೀರವರ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ಕಾರ್ಯವನ್ನು ನೆರವೇರಿಸಲಿದ್ದಾರೆ. ಅದೇ ರೀತಿ ಅಂದು ರಾತ್ರಿ 7 ಗಂಟೆಗೆ ಸರಿಯಾಗಿ ಚೌಕಂಡಳ್ಳಿ ಮುದರ್ರಿಸರವರಾದಂತಹ ಕುಬೈಬ್ ಸಕಾಫಿರವರ ಉದ್ಘಾಟನೆಯ ನಂತರ ಕೇರಳದ ಲುಕ್ಮಾನುಲ್ ಹಕೀಂ ಫಾದಿಲಿ ಅವರ ಮತ ಪ್ರಭಾಷಣ ಜರುಗಲಿಕ್ಕಿದೆ. ಕಾರ್ಯಕ್ರಮದ ಸಮಾರಂಭವಾದ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಪ್ರಾರಂಭವಾಗುವ ಸಮಾರಂಭದ ಅಧ್ಯಕ್ಷತೆಯನ್ನು ಈದ್ ಮಿಲಾದ್ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದಂತಹ KM ರಫೀರವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಲವಾರು ಪಂಡಿತರು, ಸಾದಾತುಗಳು ಹಾಗೂ ನೇತಾರರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ ನಮ್ಮ ಫಾಜಿಲ್ ನೂರಾನಿ ಕೋಳಿಕೋಡ್ ರವರು. ಅದೇ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸೈಯದ್ ಮಹದಿ ಅಹಮದ್ ಆಂಧ್ರೋತ್ ಲಕ್ಷದ್ವೀಪ ಇವರುಗಳು ನೆರವೇರಿಸಲಿದ್ದಾರೆ. ನಂತರ 2 ಗಂಟೆಗೆ ಸರಿಯಾಗಿ ಅನ್ನದಾನವನ್ನು ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಮ್ಮ ಆಗಮನ ನಮ್ಮ ಈ ಕಾರ್ಯಕ್ರಮದ ಪ್ರೇರಣೆ. ಗೋಷ್ಠಿಯಲ್ಲಿ ಅಧ್ಯಕ್ಷರಾದ ರಫಿ KM, ಕಾರ್ಯದರ್ಶಿ ಮಜೀದ್ PA, ಸಿರಾಜುದ್ದೀನ್ PA, ಹುಸೇನ್ BY, ಆಶಿಮ್ TM ಪಾಲ್ಗೊಂಡಿದ್ದರು. ಪ್ರತಿಯೊಬ್ಬರೂ ಒಳ್ಳೆಯ ಪುಸ್ತಕಗಳನ್ನು ಓದುವ ಮೂಲಕ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ನಿರಂತರವಾಗಿ ಪ್ರಯತ್ನ ಮಾಡಬೇಕೆಂದು ಪೊನ್ನಂಪೇಟೆ ರಾಮಕೃಷ್ಣ ಶಾರದಾಶ್ರಮದ ಅಧ್ಯಕ್ಷ ಸ್ವಾಮಿ ಪರಹಿತಾನಂದ ಮಹಾರಾಜ್ ಅವರು ಕರೆ ನೀಡಿದ್ದಾರೆ. ವಿಶ್ವ ವೇದಾಂತ ವೇದಿಕೆ ಅಧ್ಯಕ್ಷ ಸ್ವಾಮಿ ಸೋಮನಾಥಾನಂದಪುರಿ ಅವರು ರಚಿಸಿರುವ ಓಂಕಾರ ಲೋಕಕೃತಿಯನ್ನು ಬಿಡುಗಡೆ ಮಾಡಿ ಅವರು ಮಾತನಾಡಿದರು. ಪೊನ್ನಂಪೇಟೆ ಆಶ್ರಮದಲ್ಲಿ ಪುಸ್ತಕ ಬಿಡುಗಡೆ ಮಾಡಿ ಆಶೀರ್ವಚನ ನೀಡಿದ ಸ್ವಾಮೀಜಿಗಳು ಈ ಕಾಲಘಟ್ಟದಲ್ಲಿ ಎಲ್ಲರೂ ಉತ್ತಮ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಡಗು ಜಿಲ್ಲಾ ಸಂಘ ಚಾಲಕ್ ಹಾಗೂ ವನವಾಸಿ ಕಲ್ಯಾಣ ಆಶ್ರಯದ ರಾಜ್ಯ ಅಧ್ಯಕ್ಷ ಚಕ್ಕೆರ ಮನು ಕಾವೇರಪ್ಪ, ವಿಶ್ವ ಹಿಂದೂ ಪರಿಷತ್ನ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಬಾತಂಡ ಟಾಟಾ ಬೋಪಯ್ಯ, ಚಿನ ಸೋಮೇಶ್, ಸ್ವಾಮಿ ಸೋಮನಾಥಾನಂದಪುರಿ, ಆಶ್ರಮದ ಸ್ವಾಮಿ ಮಹಾ ಪ್ರೇಮಾನಂದ ಹಾಗೂ ಉದ್ಯಮಿ ಸುರೇಶ್ ಬಾಬು, MB ಪುನೀತ್ ಚಂಗಪ್ಪ ಸೇರಿದಂತೆ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅಯ್ಯಂಗೇರಿಯ ಗೌಡ ಯುವ ಒಕ್ಕೂಟದ ವತಿಯಿಂದ ಆಗಸ್ಟ್ 29 ಮತ್ತು 30ರಂದು ಭಾಗಮಂಡಲದ ಭಗಂಡೇಶ್ವರ ದೇಗುಲದ ಮುಂಭಾಗದಲ್ಲಿರುವ ಕುದುಕುಳಿ ಕುಶಾಲಪ್ಪ ಅವರ ಗದ್ದೆಯಲ್ಲಿ ಪ್ರಥಮ ವರ್ಷದ ರಾಜ್ಯಮಟ್ಟದ ಮುಕ್ತ ಕೆಸರುಗದ್ದೆ ಕ್ರೀಡಾಕೂಟ ನಡೆಯಲಿದೆ. ಗೌಡ ಯುವ ಒಕ್ಕೂಟದ ಅಧ್ಯಕ್ಷ ಭರತ್ ಕಾವೇರಿ ಮನೆಯವರು ಕ್ರೀಡಾಕೂಟದ ವಿವರಗಳನ್ನು ನೀಡಿ ಆಗಸ್ಟ್ 29ರಂದು ಕೆಸರುಗದ್ದೆಯ ಕ್ರಿಕೆಟ್ ಪಂದ್ಯಾವಳಿ ಏರ್ಪಾಡಾಗಿದ್ದು ಈಗಾಗಲೇ 24 ತಂಡಗಳು ನೋಂದಣಿಯಾಗಿದೆ. 3 ಓವರ್ಗಳಿಗೆ ಸೀಮಿತವಾದ ಈ ಪಂದ್ಯಾವಳಿಯಿಂದ ಭಾಗಮಂಡಲ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಹೊಸೂರು ಸತೀಶ್ ಕುಮಾರ್ ಅವರು ಉದ್ಘಾಟಿಸಲಿದ್ದಾರೆ. ಪಂದ್ಯಾವಳಿ ವಿಜೇತ ತಂಡಕ್ಕೆ 10,000 ರೂಪಾಯಿ, ದ್ವಿತೀಯ 8,000 ನಗದು ಹಾಗೂ ಆಕರ್ಷಕ ಟ್ರೋಫಿಗಳನ್ನು ಬಹುಮಾನವಾಗಿ ವಿತರಣೆ ಮಾಡಲಾಗುತ್ತೆ ಎಂದರು. ಆಗಸ್ಟ್ 30ರಂದು ಬೆಳಗ್ಗೆ 10 ಗಂಟೆಗೆ ಮಹಿಳೆಯರ ವಿಭಾಗದ ವಾಲಿಬಾಲ್ ಪಂದ್ಯಾವಳಿ ನಡೆಯಲಿದ್ದು ಇದನ್ನು ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಕಡ್ಲೇರ ತುಳಸಿ ಮೋಹನ್ ಉದ್ಘಾಟಿಸಲಿದ್ದಾರೆ. ಪಂದ್ಯಾವಳಿ ವಿಜೇತ ತಂಡಕ್ಕೆ 10,000, ದ್ವಿತೀಯ 8,000 ಮತ್ತು ಆಕರ್ಷಕ ಟ್ರೋಫಿಗಳನ್ನು ನೀಡಲಾಗುತ್ತೆ ಎಂದರು. ಪುರುಷರ ವಿಭಾಗದ ವಾಲಿಬಾಲ್ ಪಂದ್ಯಾವಳಿಯನ್ನು ಒಕ್ಕೂಟದ ಖಜಾಂಚಿ ಕಾವೇರಿ ಮನೆ ಸುಗ್ಗು ಅವರು ಉದ್ಘಾಟಿಸಲಿದ್ದು ವಿಜೇತ ತಂಡಕ್ಕೆ 10,000 ಮತ್ತು ದ್ವಿತೀಯ ಸ್ಥಾನ ಪಡೆಯುವ ತಂಡಕ್ಕೆ 8,000 ರೂಪಾಯಿ ನಗದು ಬಹುಮಾನ ನೀಡಲಾಗುತ್ತೆ. ಮಹಿಳೆಯರು ಮತ್ತು ಪುರುಷರ ವಿಭಾಗದಲ್ಲಿ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆಯಲಿದ್ದು ಪ್ರತಿ ವಿಭಾಗದ ವಿಜೇತ ತಂಡಗಳಿಗೆ 15,000 ನಗದು, ದ್ವಿತೀಯ ಸ್ಥಾನ ಪಡೆಯುವ ತಂಡಕ್ಕೆ 10,000 ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುತ್ತೆ. ಪಂದ್ಯಾವಳಿಯಿಂದ ಒಕ್ಕೂಟದ ಕ್ರೀಡಾಧ್ಯಕ್ಷರಾದ ಬಾರಿಕೆ ಅರುಣ್ ಉದ್ಘಾಟಿಸಲಿದ್ದಾರೆಂದರು. ಸಮಾರೋಪ ಸಮಾರಂಭ ಸಂಜೆ ವಿರಾಜಪೇಟೆ ಶಾಸಕ AS ಪೊನ್ನಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಗೌಡ ಯುವ ಒಕ್ಕೂಟ ಇವರ ವತಿಯಿಂದ ರಾಜ್ಯ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ 30/8/26 ಇದೇ ಭಾನುವಾರ ಭಾಗಮಂಡಲದಲ್ಲಿ ಕುದುಕುಳಿ ಕುಶಾಲಪುರ ಗದ್ದೆ ನಡೆಯಲಿದೆ.
ಇದರಲ್ಲಿ ಕ್ರಿಕೆಟ್ ಪಂದ್ಯಾಟ ವಿಶೇಷವಾಗಿದ್ದು 3 ಓವರ್ ಪಂದ್ಯ ಆಗಿರುತ್ತದೆ. 8 ಜನರ ಆಟ. ವಿಜೇತ ತಂಡಕ್ಕೆ ಪ್ರಥಮ, ದ್ವಿತೀಯ, ನಗದು ಹಾಗೂ ಟ್ರೋಫಿಯನ್ನು ನೀಡಲಾಗುವುದು. ಹಾಗೂ ವಾಲಿಬಾಲ್ ಪಂದ್ಯಾಟದಲ್ಲಿ 6 ಜನರ ಪಂದ್ಯಾಟವಾಗಿರುತ್ತದೆ. ಇದರಲ್ಲಿ ವಿಜಯ ತಂಡಗಳಿಗೂ ನಗದು ಹಾಗೂ ಪ್ರಥಮ, ದ್ವಿತೀಯ ಟ್ರೋಫಿ ನೀಡಲಾಗುವುದು. ಹಾಗೂ ಮಹಿಳೆಯರಿಗೆ ಥ್ರೋಬಾಲ್ ಪಂದ್ಯಾಟವಿದ್ದು ಇದರಲ್ಲಿ 7 ಜನರ ತಂಡವಿರುತ್ತದೆ. ಇದರಲ್ಲಿ ವಿಜಯ ತಂಡಗಳಿಗೆ ನಗದು ಹಾಗೂ ಟ್ರೋಫಿಯನ್ನು ನೀಡಲಾಗುವುದು. ಹಾಗೂ ಸಾರ್ವಜನಿಕರ ಪುರುಷರ ಹಾಗೂ ಮಹಿಳೆಯರ ಹಗ್ಗ ಜಗ್ಗಾಟವಿರುತ್ತದೆ. ಇದರಲ್ಲಿ 7 ಜನರ ತಂಡವಾಗಿದ್ದು ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನ 15,000 ನಗದು ಹಾಗೂ ಟ್ರೋಫಿ ನೀಡಲಾಗುವುದು. ಮಹಿಳೆಯರ ವಿಭಾಗದಲ್ಲಿ ಪ್ರಥಮ 15,000 ಹಾಗೂ ದ್ವಿತೀಯ 10,000 ರೂಪಾಯಿ ನಗದು ಹಾಗೂ ಟ್ರೋಫಿ ನೀಡಲಾಗುವುದು. ಮಕ್ಕಳಿಗೆ ಓಟದ ವಿಭಾಗದಲ್ಲಿ LKG, UKG 1ನೇ ತರಗತಿಯವರೆಗೆ ಓಟ ಇರುತ್ತದೆ. 2ನೇ ತರಗತಿಯಿಂದ 4ನೇ ತರಗತಿ ಒಂದು ವಿಭಾಗ, 5, 6, 7 ಒಂದು ವಿಭಾಗವಿದೆ. 8, 9, 10 ಹೈಸ್ಕೂಲ್ ಒಂದು ವಿಭಾಗ. PUC ಪದವಿ ಮತ್ತು ಪೂರ್ವ ತರಗತಿಯವರಿಗೆ ಮುಕ್ತವಾಗಿರುತ್ತದೆ ಒಂದು ವಿಭಾಗ. ಸಾರ್ವಜನಿಕರ ಮುಕ್ತ ಓಟ ಹಾಗೂ ವಿಶೇಷವಾಗಿ 30ರಿಂದ 40 ವಯಸ್ಸುವರೆಗೆ ಓಟ ಇರುತ್ತದೆ. 50 ವರ್ಷದ ಮೇಲ್ಪಟ್ಟು ಯಾರು ಬೇಕಾದರೂ ಓಟ ಒಂದು ವಿಭಾಗ ಇದೆ. ಹೆಚ್ಚಿನ ಮಾಹಿತಿಗಾಗಿ ಅಯ್ಯಂಗಾರಿ ಗೌಡ ಕುಟುಂಬದ ಅಧ್ಯಕ್ಷರಾದ ಭರತ್ ಕಾಳಿಯನ್ನು ಸಂಪರ್ಕಿಸಬಹುದು. 8431515404. ಉದ್ಘಾಟನೆಗೆ ಹಾಗೂ ಸಮಾರಂಭಕ್ಕೆ ಜನಪ್ರತಿನಿಧಿಗಳು, ಪ್ರಮುಖರು, ಉದ್ಯಮಿಗಳು, ಸಂಘ ಸಂಸ್ಥೆ ಪ್ರಮುಖರು ಭಾಗವಹಿಸಲಿದ್ದಾರೆ. ಗೋಷ್ಠಿಯಲ್ಲಿ ಒಕ್ಕೂಟದ ಕಾರ್ಯದರ್ಶಿ ಬಾರಿಕೆ ರತನ್, ಖಜಾಂಚಿ ದೀಪಕ್ ಬಾರಿಕೆ, ಉಪಾಧ್ಯಕ್ಷ ಬಾರಿಕೆ ಲೋಕೇಶ್, ಕ್ರೀಡಾಧ್ಯಕ್ಷ ಬಾರಿಕೆ ಅರುಣ್ ಮತ್ತು ಕಾವೇರಿ ಮನೆ ಸುಗು ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆಯಲ್ಲಿ 2 ದಿನಗಳಿಂದ ಧಾರಾಕಾರ ಮಳೆಯಾಗ್ತಾ ಇದ್ದು, ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂಬಿಯಾಲ ಗ್ರಾಮದ ಮೊಂಡಂಡ ಕೆ ಶಿವಯ್ಯ ಸೀತವ್ವ ಅವರ ಮನೆಯ ಗೋಡೆ ಕುಸಿತಗೊಂಡಿದ್ದು ಭಾರೀ ಅನಾಹುತ ತಪ್ಪಿದಂತಾಗಿದೆ. ಮಳೆ ನೀರು ಒಳಗೆ ಬರ್ತಾ ಇದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಸಂತ್ರಸ್ತರು ವಿನಂತಿ ಮಾಡಿಕೊಂಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆ ಹಾಗೂ ಗಾಳಿಯ ಹಿನ್ನೆಲೆ ಮರಗಳು ಮತ್ತು ಮರದ ದಿಮ್ಮಿಗಳ ಸಾಗಾಣಿಕೆ ಮತ್ತು ಭಾರೀ ವಾಹನಗಳ ಸಂಚಾರಕ್ಕೆ ವಿಧಿಸಲಾಗಿದ್ದ ನಿಷೇಧವನ್ನು ಆಗಸ್ಟ್ 31ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಆಗಸ್ಟ್ 17ರವರೆಗೆ ಮರಗಳು ಹಾಗೂ ಮರದ ದಿಮ್ಮಿಗಳ ಸಾಗಾಣಿಕೆ ಮತ್ತು ಭಾರೀ ವಾಹನಗಳ ಸಂಚಾರವನ್ನು ನಿಷೇಧ ಮಾಡಲಾಗಿತ್ತು. ಪ್ರಸ್ತುತ ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಭಾರೀ ಗಾಳಿ ಮಳೆಯಾಗ್ತಾ ಇರುವ ಹಿನ್ನೆಲೆ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ನಿಷೇಧಾಜ್ಞೆಯಿಂದ ಆಗಸ್ಟ್ 31ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಉಳಿದಂತೆ ಯಾವುದೇ ಬದಲಾವಣೆಗಳು ಇರುವುದಿಲ್ಲ ಅಂತ ಜಿಲ್ಲಾ ದಂಡಾಧಿಕಾರಿ ಮತ್ತು ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರಾದ SJ ಸೋಮಶೇಖರ್ ಅವರು ಆದೇಶದಲ್ಲಿ ತಿಳಿಸಿದ್ದಾರೆ. ಪೊನ್ನಂಪೇಟೆ ಕೊಡವ ಸಮಾಜದ ಪೊಮ್ಮಕ್ಕಡ ಕೂಟದ ಮಹಾಸಭೆ ಕೊಡವ ಸಮಾಜದ ಸಭಾಂಗಣದಲ್ಲಿ ನಡೆಯಿತು. ಪೊಮ್ಮಕ್ಕಡ ಕೂಟದ ಅಧ್ಯಕ್ಷೆ ಪ್ರೊಫೆಸರ್ ಇಟ್ಟಿರ ಕಮಲಾಕ್ಷಿ ಬಿದ್ದಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪೊನ್ನಂಪೇಟೆ ಕೊಡವ ಸಮಾಜದ ಅಧ್ಯಕ್ಷ ಕಾಳಿಮಾಡ ಮೋಟಯ್ಯ ಹಾಗೂ ಗೌರವ ಕಾರ್ಯದರ್ಶಿ ಕೋಟೆರ ಕಿಶನ್ ಉತ್ತಪ್ಪ ಅವರ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ಕೊಡವ ಮಹಿಳಾ ಸಬಲೀಕರಣ, ಪೊಮ್ಮಕ್ಕಡ ಕೂಟದ ಅಭ್ಯುದಯ ಮತ್ತು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಿರುವ ವಿವಿಧ ಕಾರ್ಯಕ್ರಮಗಳ ಕುರಿತು ಚರ್ಚೆಯನ್ನು ನಡೆಸಲಾಯಿತು. ಪೊಮ್ಮಕ್ಕಡ ಕೂಟದ ಉಪಾಧ್ಯಕ್ಷೆ ಮೀದೇರಿರ ಕವಿತಾ, ಕೊಡವ ಸಮಾಜದ ಉಪಾಧ್ಯಕ್ಷ ಚಿರಿಯಪಂಡ ಇಮ್ಮಿ ಉತ್ತಪ್ಪ, ಮೂಕಳೆರ ಕಾವ್ಯ ಮಧು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ವಿವಿಯ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನ ವಾಣಿಜ್ಯ ಮತ್ತು ನಿರ್ವಹಣಾ ವಿಭಾಗ ಹಾಗೂ ಮಡಿಕೇರಿ ಆದಾಯ ತೆರಿಗೆ ಇಲಾಖೆ ಸಹಯೋಗದಲ್ಲಿ ಆದಾಯ ತೆರಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ವಿಷಯದ ಕುರಿತು ಕಾರ್ಯಾಗಾರವನ್ನು ಮಂಗಳವಾರ ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಕಾಲೇಜಿನ ಪ್ರಾಂಶುಪಾಲರಾದ ಮೇಜರ್ ಡಾಕ್ಟರ್ ರಾಘವ ಬಿ ವಹಿಸಿದ್ರು. ಆದಾಯ ತೆರಿಗೆ ಇಲಾಖೆಯ ಮಡಿಕೇರಿ ಕಚೇರಿಯ ಆದಾಯ ತೆರಿಗೆ ಅಧಿಕಾರಿ ಮಂಜುನಾಥ ಮೃತ್ಯುಂಜಯ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡಿದ್ದರು. ವಾಣಿಜ್ಯ ಮತ್ತು ನಿರ್ವಹಣಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಪ್ರದೀಪ್ ಆರ್ ಭಂಡಾರಿ ಅವರು ಗಣ್ಯರು, ಸಂಪನ್ಮೂಲ ವ್ಯಕ್ತಿ, ಬೋಧಕ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಿದರು. ಅಧ್ಯಕ್ಷೀಯ ಭಾಷಣದಲ್ಲಿ ಮೇಜರ್ ಡಾಕ್ಟರ್ ರಾಘವ ಬಿ ಅವರು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಆದಾಯ ತೆರಿಗೆಯ ಮಹತ್ವವನ್ನು ವಿವರಿಸಿದರು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಹತ್ವವನ್ನು ವಿವರಿಸಿದವರು ವಿದ್ಯಾರ್ಥಿಗಳು ಶಿಸ್ತು, ನಿರಂತರ ಅಧ್ಯಯನ, ಸಂವಹನ ಕೌಶಲ್ಯ ಮತ್ತು ವಿಶ್ಲೇಷಣಾತ್ಮಕ ಚಿಂತನಾ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ವಾಣಿಜ್ಯ ಮತ್ತು ನಿರ್ವಹಣಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶೈಲಶ್ರೀ ಕೆ, ವಿಭಾಗದ ಬೋಧಕ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು.
ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆ ನಾಪೊಕ್ಲು, ಇಂಟರ್ಯಾಕ್ಟ್ ಕ್ಲಬ್ ಹಾಗೂ ರೋಟರಿ ಮಿಸ್ಟಿ ಹಿಲ್ಸ್ ಮಡಿಕೇರಿ ಇವರ ಸಂಯುಕ್ತಾಶ್ರಯದಲ್ಲಿ ಹಿರಿಯ ನಾಗರಿಕರಿಗೆ ನಮನ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಿತು. ಹಿರಿಯ ನಾಗರಿಕರನ್ನು ಗೌರವಿಸುವುದು ಮತ್ತು ಅವರ ಅನುಭವ, ಮಾರ್ಗದರ್ಶನವನ್ನು ಯುವ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಶ್ರೀರಾಮ ಟ್ರಸ್ಟ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಿರಿಯರಾದ ಅರೇಡ ಕಾಳಯ್ಯ, ಬೊಪ್ಪಂಡ ಬೊಳ್ಳಮ್ಮ ನಾಣಯ್ಯ ಹಾಗೂ ತೋಲಂಡ ಮೊಂಡಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷ ಕಲಿಯಂಡ ಹ್ಯಾರಿ ಮಂದಣ್ಣ, ಪ್ರಾಂಶುಪಾಲರಾದ ಶಾರದಾ ಬಿಎಂ, ರೋಟರಿ ಮಿಸ್ಟಿ ಹಿಲ್ಸ್ನ ಅಜಿತ್ ಕುಲ್ಲೇಟಿರ, ಶ್ರೀ ಹರಿರಾವ್, ಬೊಳ್ಳ್ಯಂಡ ಕಾರ್ಯಪ್ಪ, ನವೀನ್ ಬೆಳ್ಯಪ್ಪ ಹಾಗೂ ಶಾಲಾ ಇಂಟರ್ಯಾಕ್ಟ್ ಸಂಯೋಜಕಿ ಶೋಭಾ ಕೆಎಸ್ ಈ ಸಂದರ್ಭ ಪಾಲ್ಗೊಂಡಿದ್ದರು.